ಧರ್ಮ ಅಂತ ಹೇಳಿ ತಿಳಿತಾರಲ್ಲ, ಅವರ ಸಲುವಾಗಿ ಹೇಳ್ತಾ ಇದ್ದಾರೆ. ಏನ? ಅವರು ಮೋಕ್ಷದ ಅಧಿಕಾರಿ ಇಲ್ಲ. ಕ್ರಿಯೆ ಮಾಡುವುದರ ನಿಷೇಧ ಇಲ್ಲಿ ಮಾಡಿಲ್ರಿ. ಇಲ್ಲೇನು ಹೇಳಿದರು? ಕ್ರಿಯೆಯಲ್ಲೇ ತತ್ಪರ ಇರೋದು, ಮಗ್ನ ಇರೋದು, ಮುಳುಗಿಕೊಂಡಿರೋದು, ನಿಶ್ಚಿಂತ ಇರೋದು. ನಾನು ಧರ್ಮನ ಮಾಡ್ತಾ ಇದ್ದೀನಿ. ಹೀಗೆ ಜೀವ ಸಂಸಾರದ ಹೆಸರಿನ ಮೇಲೆ ಸಂಸಾರದ ಹೆಸರಿನ ಮೇಲೆ ಸಂಸಾರದೊಳಗೆ ಉಳಿಯುವುದಾ ಇದು ಒಂದು ಪಕ್ಷ. ಅದರ ಧರ್ಮದ ಹೆಸರಿನ ಮೇಲೆ ಸಂಸಾರದೊಳಗನ ಮುಳುಗೋದ ಇದು ಭಯಾನಕವಾದಂತಹ ಇನ್ನೊಂದು ಪಕ್ಷ ಇದೆ. ಏನಿತ್ತು? ಸಂಸಾರದ ಹೆಸರಿನ ಮೇಲೆ ಸಂಸಾರ ಮಾಡುವುದ, ಅದು ಸಂಸಾರದೊಳಗೆ ಉಳಿತಾವ್ರಿ ಜೀವಗಳ. ಸಂಸಾರದ ಸಲುವಾಗಿ ಸಂಸಾರ ಮಾಡ್ತಾ ಇದ್ದಾರೆ. ಮಕ್ಕಳ ಪಾಲನೆ ಪೋಷಣೆ ಸಲುವಾಗಿ ಪಾಲನೆ ಪೋಷಣೆ, ಆ ಭೂಮಿಕೆಗೆ ಅದು ಯೋಗ್ಯ ಕರ್ತವ್ಯ ಇದೆ ಅಂತ ಹೇಳಿ ಅದನ್ನ ಮಾಡ್ತಾ ಇದ್ದಾರೆ. ಅವರದಂತೂ ಸಂಸಾರ ಇದೇನೇ ಇದೆ. ಆದ್ರೆ ಧರ್ಮದ ಹೆಸರಿನ ಮೇಲೆ ಬಂಧ ರೂಪದ ಪರಿಣಾಮಗಳನ್ನ ಮಾಡಿ ಅಥವಾ ಬಂಧ ರೂಪದ ಪರಿಣಾಮಗಳಲ್ಲಿ ವರ್ತಿಸಿ ಅದನ್ನು ಮೋಕ್ಷ ಮಾರ್ಗ ಅಂತ ಹೇಳಿ ತಿಳ್ಕೊಂಡ ಅದರಲ್ಲೇ ಮುಳುಗಿರುವಂತಹ ಜೀವರುಗಳ ಮೋಕ್ಷದ ಅಧಿಕಾರಿ ಇಲ್ಲ ಅನ್ನೋ ಮಾತು ಹೇಳ್ತಾರೆ. ಇದೇ ಮಾತನ್ನ ಟೋಡರ ಮಲ್ಲರು ಹೇಳಿದ್ರೆ ನಿಶ್ಚಯ ಭಾಷೆ ಅಲ್ಲಿ ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಏನ ಅಂತಂದ್ರೆ ಬಹಳಷ್ಟು ಶಾಸ್ತ್ರಗಳನ್ನ ಓದ್ತಾರೆ, ವ್ರತಾದಿಗಳ ಪಾಲನೆಯನ್ನೂ ಮಾಡ್ತಾರೆ, ಎಲ್ಲಾ ಪ್ರಕಾರದ ಆಚರಣೆ ಅನುಷ್ಠಾನ ಮಾಡಿದ್ರೂ ಕೂಡ ಅವರ ಆಂತರ್ಯದ ವಿಭಾಗವನ್ನು ತಿಳಿಯುವುದಿಲ್ಲದ ಅವರು ಮೋಕ್ಷದ ಅಧಿಕಾರಿ ಇಲ್ಲ, ಸಮ್ಯಕ್ತ್ವದ ಅಧಿಕಾರಿ ಇಲ್ಲ ಅಂತ ಹೇಳ್ತಾರೆ. ಯಾರ ತತ್ವದ ಮೂಲಕ ಆಂತರ್ಯದಿಂದ ಆಂತರ್ಯದ ತತ್ವವನ್ನ ತಿಳಿಯುವಂತ ತತ್ವದ ಯಾವ ವಿವೇಚನೆ ಇದೆ ಅದರ ಒಳತಿರುಳನ್ನು ತಿಳಿಯುವಂತಹ ಉದ್ಯಮ ಮಾಡ್ತಾ ಇದ್ದಾರೆ, ಅದರಲ್ಲೇ ಪ್ರಯತ್ನಶೀಲ ಇದ್ದಾರೆ. ಅವರ ವ್ರತಾದಿಗಳು ಇಲ್ದಿದ್ರೂ ಕೂಡ ಆ ತತ್ವ ನಿರ್ಣಯದ ಮೂಲಕ ಆ ಮೋಕ್ಷದ ಅಧಿಕಾರಿಯಾಗ್ತಾರೆ. ತತ್ವದ ನಿರ್ಣಯದ ಸಲುವಾಗಿ ತತ್ವಗಳ ಸ್ವರೂಪ ತಿಳಿಯುವುದ ಅವಶ್ಯಕ ಇದೆ. ನಮಗ ಅನ್ನಿಸ್ತಿದೆ ನಾನು ತತ್ವ ತಿಳಿದಿದ್ದೇನೆ, ಜೀವ ಅಂದ್ರೆ ಏನು, ಅಜೀವ ಅಂದ್ರೆ ಏನು, 7 ತತ್ವದವು ತಿಳಿದಿದ್ದೇನೆ ಅಂತೇಳಿ ಅನ್ನಿಸ್ತಿದೆ ಅನ್ನೋದಕ್ಕಿಂತ ನಮಗೂ ಪೂರಾ ಶ್ರದ್ಧೆ ಇದೆ. ನಾನು ತತ್ವಗಳನ್ನ ತಿಳಿದಿದ್ದೀನಿ. ಪುಣ್ಯದ ಸ್ವರೂಪ ಏನಿದೆ, ಪಾಪದ ಸ್ವರೂಪ ಏನಿದೆ, ಪುಣ್ಯ ಪಾಪ ರೂಪವಿರುವಂತಹ ಆಶ್ರವದ ಸ್ವರೂಪ ಏನಿದೆ, ಬಂಧದ ಪರಿಭಾಷೆ ಏನಿದೆ, ಸಂವರ ನಿರ್ಜರ ಮೋಕ್ಷಗಳ ಪರಿಭಾಷೆ ಏನಿದೆ, ಅದೆಲ್ಲವೂ ನಮಗ ಅತ್ಯಂತ ಕಂಠದ ವಿಷಯ ಆಗಿ ಹೋಗಿದ್ರೂ ಕೂಡ ನಾವು ತತ್ವವನ್ನು ತಿಳಿತಾ ಇಲ್ಲ ಅನ್ನೋದು ಸತ್ಯ ಇದೆ. ಯಾಕೆ ಅಂತಂದ್ರೆ ತತ್ವವನ್ನ ತಿಳಿದಿರುವಂಥವನ ಅಂತರಂಗದ ಭೂಮಿಕೆ, ಅಂತರಂಗದ ಆಚಾರ ವಿಚಾರ ಬೇರೆ ಇರ್ತವೆ ನೋಡ್ರಿ. ಆ ಅಂತರಂಗದ ಆಚಾರ ವಿಚಾರ ಪರಿಣತಿ ಅದರದ ಪ್ರಭಾವ ತಕ್ಷಣ ಹೊರಗೆ ಕಾಣಿಸ್ಲಿ ಅಥವಾ ಬಿಡ್ಲಿ ಒಂದು ಮಾತು. ಎರಡನೇದ್ದು ಇದೆ, ನಾವು ಯಾವ ವಸ್ತುವನ್ನ ನೋಡ್ತಾ ಇದ್ದೇವಲ್ಲ ಆ ವಸ್ತು ಹೇಗಿದೆಯೋ ಹಾಗೆ ಕಾಣೋದ ನಿಜವಾಗಿನ ಯಾವ ಅಜ್ಞಾನಿ ಜೀವಕ್ಕೂ ಸಾಧ್ಯ ಇಲ್ರಿ. ಯಾಕೆ ಅಂತಂದ್ರೆ ಅವನ ದೃಷ್ಟಿ, ಅವನ ಕನ್ನಡಕ ಹೇಗಿದೆಯಲ್ಲ ಹಾಗೆ ವಸ್ತು ಕಾಣಿಸ್ತಿದೆ. ವಸ್ತು ಹೇಗಿದೆ ಹಾಗೆ ಕಾಣಿಸ್ತು ಅಂತಂದ್ರ ಜೀವನಿಗೆ ಆಂತರ್ಯದೊಳಗೆ ಯಾವ ನಿರಂತರ ಆಕುಲ ವ್ಯಾಕುಲತೆಯ ಒಂದು ವೇದನೆ ಇದೆಯೋ, ಒಂದು ಅಸಮಾಧಾನತೆ ಇದೆಯೋ, ಒಂದು ಚಂಚಲತೆ ಇದೆಯೋ, ಒಂದು ಅಸ್ಥಿರತೆ ಇದೆಯೋ, ಒಂದು ಕ್ಷುಬ್ಧತೆ ಇದೆಯೋ, ಅದ ನಿಯಮದಿಂದ ಬಿಟ್ಟು ಅದಕ್ಕೆ ಇನ್ನೊಬ್ಬರದ ಪರೀಕ್ಷೆ ನಾವು ಮಾಡುವುದನ್ನು ಬಿಟ್ಟು ನಮ್ದು ಜೀವನ ಎಷ್ಟಿದೆ, ನಾವು ಜಿನವಾಣಿಯನ್ನೇ ಎದುರಿಗಿಟ್ಕೊಂಡು ಆಧಾರವಾಗಿಟ್ಕೊಂಡು ಪ್ರಮಾಣವಾಗಿಟ್ಕೊಂಡು ನಮ್ಮ ಅಂತರಾವಲೋಕನ ಮಾಡ್ಕೊಳ್ಳೋದ ಮತ್ತು ನಮ್ಮ ಜ್ಞಾನಕ್ಕ ನಮ್ಮ ಶ್ರದ್ಧೆಗೆ ಯಾವುದು ವಾಸ್ತವಿಕವಾಗಿ ನಿರೋಗತೆಯನ್ನ ಪ್ರದಾನ ಮಾಡುವಂತ ಜಿನಶಾಸನ ಇದೆಯೋ ಆ ಜಿನಶಾಸನದ ಅವಲಂಬನೆಯನ್ನ ನಾವು ಆಂತರ್ಯದ ಅಪೇಕ್ಷಾದಿಂದ ಅಧಿಕಾಧಿಕ ಉತ್ತರೋತ್ತರ ಅಧಿಕ ಅರ್ಥಾತ್ ಅದಕ್ಕೆ ಸಮರ್ಪಿತ ಆಗಿ ಹೋಗ್ಬೇಕು.
ಅದರಿಂದ ಭಿನ್ನವಾದಂತಹ ನಮಗೆ ಜೀವನ ಶಾಂತಿಮಯ ಸಂತೋಷಮಯ ವಾಸ್ತವದಲ್ಲಿ ಇಲ್ಲ. ಆದ್ರೆ ನಮಗ ಹಾಗೆ ಅನ್ನಿಸ್ಬೇಕ್ರಿ. ಇದನ್ನು ಹೊರತುಪಡಿಸಿ ನಮಗೆ ಎಲ್ಲಿಯೂ ಶಾಂತಿ ಇಲ್ಲ ಅಂತ ಹೇಳಿ ನಮಗ ಭಾಸಿತಾಗಬೇಕ್ರಿ. ನೋಡ್ರಿ, ಮೂರ್ಖ ಜೀವ ನಿದ್ರೆಯಲ್ಲಿ ನಿದ್ರಿಸ್ತಾ ಇರುವ ವೇಳೆದೊಳಗೂ ಸ್ವಪ್ನಾವಲೋಕನ ಮಾಡ್ತಾ ಇದ್ದ ಅಂತಂದ್ರೆ ಆ ಸ್ವಪ್ನವನ್ನೇ ಸತ್ಯ ತಿಳಿತಾನ್ರಿ. ಹೌದು ಅಥವಾ ಇಲ್ಲ? ನಿದ್ರಾವಸ್ಥೆಯೊಳಗೆ ನಿದ್ರೆಯಲ್ಲಿ ಇದ್ದಾನ್ರಿ, ಕಾಣ್ತಾ ಇರೋದು ಸ್ವಪ್ನ ಇದೆ, ಆದ್ರೆ ಅದನ್ನು ವಾಸ್ತವಿಕತೆ ಅಂತ ಹೇಳಿ ತಿಳಿತಾನೆ. ಯಾವಾಗ ನಿದ್ರೆಯಿಂದ ಎಚ್ಚೆತ್ತುಕೊಳ್ತಾನೆ ಆವಾಗ ಈ ಶರೀರ, ಈ ಧನ ಕನಕಾದಿ, ಮನೆ, ಪರಿವಾರ ಇವುಗಳನ್ನ ಸತ್ಯ, ಅದು ಅಸತ್ಯ ಅಂತ ಹೇಳಿ ಅಂದ್ಬಿಡ್ತೇನ್ರಿ. ಯಾವ್ದ? ಆ ಸ್ವಪ್ನ. ಇವುಗಳನ್ನ ಸತ್ಯ ಅಂತನ್ರಿ. ಇನ್ನು ಯಾವಾಗ ತನ್ನ ಮರಣದ ಬಗ್ಗೆ ಅವನಿಗೆ ವಿಚಾರ ಬರ್ತಿದೆ ಆ ವೇಳೆದೊಳಗ ಮರಣ ಸತ್ಯ ಇದೆ, ಇವೆಲ್ಲ ಏನದವು ಅಸತ್ಯ ಅನ್ನಿಸ್ತಿದೆ. ಯಾವಾಗ ಆ ಮರಣಕ್ಕೆ ಮೀರಿ ನಾನು ಸತ್ತು ಹೋಗುವುದಿಲ್ಲ, ಆದ್ರ ಮುಂದೆ ಕೂಡ ಇರ್ತೇನೆ ಅನ್ನಿಸ್ತಿದೆ, ಆ ವೇಳೆದೊಳಗೆ ಆ ಮರಣದ ಭಯ ಕೂಡ ಬಿಟ್ಟು ಹೋಗ್ತಿದೆ, ಅದರ ವಿಚಾರ ಶುರುವಾಗ್ತಿದೆ. ಯಾವಾಗ ಅದರ ವಿಚಾರ, ಮುಂದಿನ ಭವದ ವಿಚಾರ ಶುರುವಾಗ್ತಿದೆಯೋ ಆಗ ಅಲ್ಲಿ ಕೂಡ ನಾನಾ ಪ್ರಕಾರದ ಸಂಯೋಗ ಇರುವ, ಅಲ್ಲಿಂದ ಕೂಡ ಹೊರಟು ಹೋಗ್ಬೇಕಾಗುದ. ಆವಾಗ ಅವನಿಗೆ ನಿರ್ಣಯ ಆಗ್ತಿದೆ ಈ ಜನ್ಮ ಮರಣದ ಚಕ್ರ ಸಂಪೂರ್ಣ ಅಸತ್ಯ ಇದೆ. ಇದು ತತ್ವದ ನಿರ್ಣಯ ಮಾಡುವಂತಹ ಜೀವದ ಉತ್ತರೋತ್ತರ ಹೆಜ್ಜೆ ಅದವ್ರೆ. ಈ ಜನ್ಮ ಮರಣದ ಚಕ್ರ ಸ್ವರ್ಗಕ್ಕೆ ಹೋಗ್ಲಿ, ತೀರ್ಥಂಕರಾಗ್ಲಿ, ಭೂಮಿಗೆ ಹೋಗ್ಲಿ, ವಿದೇಹಿನಾಥರ ಹತ್ರ ಹೋಗ್ಲಿ, ಅಲ್ಲಿಯೂ ಶಾಶ್ವತ ಉಳಿಯುವುದಿಲ್ಲ. ಅದಕ್ಕ ಯಾವ ಪ್ರಕಾರ ಈ ಜೀವನ ಸ್ವಪ್ನದ ಅಪೇಕ್ಷಾದಿಂದ ಸತ್ಯ ಇದೆಯೋ, ಯಾವ ಪ್ರಕಾರ ಮರಣದ ಅಪೇಕ್ಷಾದಿಂದ ಈ ಜೀವನ ಅಸತ್ಯ ಇದೆಯೋ, ಯಾವ ಪ್ರಕಾರ ಪರಭವದ ಅಪೇಕ್ಷಾದಿಂದ ಮರಣ ಅಸತ್ಯ ಇದೆಯೋ, ಯಾವ ಪ್ರಕಾರ ಈ ಜೀವನಿಗೆ ಈ ಎಲ್ಲದರ ವಿಚಾರದ ಮೂಲಕ ಜನ್ಮ ಮರಣಗಳ ಚಕ್ರ ಸಂಪೂರ್ಣ ಅಸತ್ಯ ಇದೆ, ಅರ್ಥಾತ್ ಶ್ರದ್ಧೆ ಮಾಡುವಂತಹದ್ದು ಇದರಲ್ಲಿ ಏನೂ ಇಲ್ಲ. ಭೋಗಭೂಮಿಜ ಇದ್ರನು 10 ಪ್ರಕಾರದ ಕಲ್ಪವೃಕ್ಷಗಳಿಂದ ಪ್ರದತ್ತವಾದಂತಹ ಭೋಗ ಸಾಮಗ್ರಿಗಳ ಉಪಭೋಗವನ್ನ ಸಂಕ್ಲೇಶ ಪರಿಣಾಮ ಇಲ್ಲದೆ ಭೋಗಿಸಿದ್ರನು ಕೂಡ ಅದರಿಂದ ಭೋಗದ ತೃಪ್ತಿನೂ ಆಗುವುದಿಲ್ಲ, ಭೋಗಗಳ ಶಾಶ್ವತವಾಗಿಯೂ ಉಳಿಯುವುದಿಲ್ಲ, ಮತ್ತು ಭವಧಾರಣ ಮಾಡುವಂತಹ ಪರಂಪರೆ ಕೂಡ ಛೇದಿಸುವುದಿಲ್ಲ. ಇನ್ನು ಅಲ್ಲಿ ಸಮವಸರಣಿಯಲ್ಲಿ ವಿದೇಹಾದಿ ಕ್ಷೇತ್ರಗಳಲ್ಲಿ ಸಮವಸರಣಾದಿಗಳಿದ್ದಾವೆ, ತೀರ್ಥಂಕರರ ಸಾಕ್ಷಾತ್ ವಿರಾಜಮಾನ ಇದ್ದಾರೆ. ಅವರ ಸಾನ್ನಿಧ್ಯದೊಳಗೆ ಹೋದರೂ ಕೂಡ ಅವರು ನಮಗ ತಮ್ಮಂಥದೇ ಆಂತರ್ಯದ ಶಾಶ್ವತ ಸುಖವನ್ನ ಪ್ರದಾನ ಮಾಡುವುದರಲ್ಲಿ ಅಸಮರ್ಥರ. ಹಾಗಾದ್ರೆ ಭೋಗನೂ ನಿರರ್ಥಕ ಇದೆ. ಸಾಕ್ಷಾತ್ ಸರ್ವಜ್ಞ ಪ್ರಭುವಿನಿಂದ ದೊರಕುವಂತಹ ಆ ದಿವ್ಯ ಧ್ವನಿಯನ್ನ ಪಡೆದ ಮೇಲೆ ಕೂಡ ಕಾರ್ಯ ನಾನೇ ಮಾಡುವುದಿದೆ. ಆ ಪ್ರಭುವಿನಿಂದ ಆ ದಿವ್ಯ ಧ್ವನಿಯಿಂದ ತನ್ನ ಸಾರ್ಥಕ ಕಾರ್ಯ, ಶಾಶ್ವತ ಕಾರ್ಯ ಸಾಧಿಸಲಾಗುವುದಿಲ್ಲ ಅಂತೇಳಿ ಯಾವಾಗ ಲಕ್ಷ್ಯದೊಳಗೆ ಬರ್ತಿದೆಯೋ ಆಗ ಭೋಗಭೂಮಿಯ ಅಭಿಲಾಷೆನೂ ಇರುವುದಿಲ್ಲ, ತೀರ್ಥಂಕರ ಸನ್ನಿಧಿಯ ಅಭಿಲಾಷೆ ಭಾವ ಉತ್ಕೃಷ್ಟ ಭಾವ ಅಂತೇವ್ರಿ, ಅದು ಉತ್ಕೃಷ್ಟ ಭಾವ ಅಲ್ಲ. ಭವಧಾರಣೆಯ ಭಾವ ಏನಿದೆ ಅದು ನಿಜವಾಗಿ ಸಂಸಾರ ಪೋಷಕ, ಸಂಸಾರವನ್ನು ವೃದ್ಧಿಸುವಂತಹ ಭಾವ ಇದೆ. ಈಗ ಯಾವುದರ ಸಲುವಾಗಿ ಹೇಳ್ತು ಅಂತಂದ್ರೆ ತತ್ವದ ವಿಚಾರ, ತತ್ವದ ಸ್ವರೂಪ ತಿಳಿದು ಬರುವ ಸಲುವಾಗಿ ಈ ಪ್ರಕಾರ ಅವನಿಗೆ ಸಾರವಿದ್ದದ್ದ ಅಸಾರ, ಸಾರಭೂತ ಇದ್ದದ್ದ ಅಸತ್ಯ. ಯಾಕೆ ಅಂತಂದ್ರ ಎಲ್ಲವೂ ಅಸತ್ಯ ಇದೆಲ್ಲ ಇದೆ, ಒಂದು ಸಮಯದ ಸತ್ಯ ಇದೆ. ನಿಜವಾಗಿ ಸತ್ಯ ಯಾವುದು ತ್ರಿಕಾಲಿ ಸತ್ ಇದೆಯೋ ಅದು ಒಂದೇ ಸತ್ಯ ಇದೆ. ಇನ್ನೊಂದ್ಸಲ, ಯಾವುದು ತ್ರಿಕಾಲಿ ಸತ್ ಸ್ವರೂಪ ಇದೆಯೋ ಅದು ಒಂದೇ ತನ್ನ ನಿಜ ಸ್ವರೂಪ, ಸತ್ಯ ಸ್ವರೂಪ ಇದೆ. ಅದರವರೆಗೆ ನಾವು ಎಲ್ಲಿಯವರೆಗೆ ನಾವು ಅದರ ತನಕ ತಲುಪುವುದಿಲ್ಲವೋ
ಅಲ್ಲಿಯವರೆಗೆ ನಮ್ಗೆ ತತ್ವ ತಿಳಿದಿದ್ದಾವೆ ಅಂಥೇಳಿ ನಮ್ಮಷ್ಟಕ್ಕೆ ನಾವೇ ಹೇಳ್ಕೊಂಡ್ರ ಅದರಿಂದ ನಿಜವಾಗಿ ನಮ್ಮ ಸಮಯ ನಿರರ್ಥಕ ಆಗ್ತಿದೆ. ಯಾಕೆ ಅಂತಂದ್ರೆ ತಿಳಿದ ನಂತರ ಮತ್ತಿನ್ನೇನು ಮಾಡುವುದಿಲ್ಲ. ಅದಕ್ಕ ನಮ್ಮ ಸಮಯ ನಿರರ್ಥಕ ಆಗ್ತಿದೆ ಮತ್ತು ನಮಗೆ ನಾವು ಮೋಸ ಮಾಡಿಕೊಂಡ ಹಾಗೆ ಆಗ್ತಿದೆ. ಛಲಂನ ಹೆತ್ತವ್ವಂ ಹೇಳಿದ್ರೆ ಛಲಗ್ರಹಣ ಮಾಡಬೇಡ. ತಿಳಿತು ಅಂತ ಹೇಳಿ ಛಲಗ್ರಹಣ ಮಾಡಬೇಡ. ಅರ್ಥ ಬರ್ಬೋದೇನಿಲ್ರಿ ವಿಜಯನ ಇದರಲ್ಲಿ? ನನಗೆ ತಿಳಿತು ಅಂತ ಹೇಳಿ ನೀ ಛಲಗ್ರಹಣ ಮಾಡಬೇಡ. ಅದರಿಂದ ಏನಾಗ್ತಿದೆ? ತನ್ನದೇ ಉಭಯ ಹಾನಿ ಆಗ್ತಿದೆ ರೀ. ಉಭಯ ಹಾನಿ. ಈಗ ವರ್ತಮಾನದ್ದನೂ ಹಾನಿ, ಭಾವಿ ಜೀವನದ್ದನೂ ಹಾನಿ ಆಗ್ತಿದೆ ರೀ. ಉಭಯ ಹಾನಿ. ತತ್ವ ತಿಳಿತು ಅಂತ ಹೇಳಿ ಛಲಗ್ರಹಣ ಮಾಡಬೇಡ. ಧರ್ಮ ಮಾರ್ಗದಲ್ಲಿ ಇದ್ದೇನೆ ಅಂತ ಹೇಳಿ ಛಲಗ್ರಹಣ ಮಾಡಬೇಡ. ಮೋಕ್ಷ ಮಾರ್ಗಿ ಇದ್ದೇನೆ ಅಂತ ಹೇಳಿ ಛಲಗ್ರಹಣ ಮಾಡಬೇಡ. ಒಳ್ಳೆಯ ಇದ್ದೇನೆ ಅಂತ ಹೇಳಿ ಛಲಗ್ರಹಣ ಮಾಡಬೇಡ. ಒಳ್ಳೆಯದು ಯಾವುದಿದೆ? ತ್ರಿಕಾಲಿ ಸತ್ಸ್ವರೂಪವನ್ನ ತಿಳಿದುಕೊಳ್ಳುವ ಅಂತರ್ಮುಖ ಉದ್ಯಮದಲ್ಲಿ ಯಾವಾಗ ಯಶಸ್ಸು ಪ್ರಾಪ್ತ ಆಗ್ತಿದೆಯೋ ಆವಾಗ ಒಳ್ಳೆಯವಾಗ್ತೇನೆ ನಾನು. ಅಲ್ಲಿಯವರೆಗೆ ನನ್ನ ಒಳ್ಳೆಯತನದ ನಿರ್ಣಯ ನಾನೂ ಮಾಡೋ ಸಾಧ್ಯ ಇಲ್ಲ ಮತ್ತು ಅಜ್ಞಾನಿ ಜನರು ಕೂಡ ಮಾಡೋ ಸಾಧ್ಯ. ಅಜ್ಞಾನಿ ಜನರ ಸರ್ಟಿಫಿಕೇಟ್ ದಿಂದ ಏನಾಗೋದಿದೆ ರೀ? ನಮ್ಗ ಒಳ್ಳೆಯದ ಅಥವಾ ಕೆಟ್ಟದ್ದ? ಈತನ ಭಾವನೆ ಒಳ್ಳೆಯದಿಲ್ಲ ಅಂದ್ರ ಅದರಿಂದ ಏನಾದರೂ ಬದಲಾವಣೆ ಆಗ್ಬಹುದೇನ್ರಿ? ಆ ಮಾತು ಒಂದು ವೇಳೆ ತಿಳಿದು ಬಂತು ಅಂತಂದ್ರೆ ಖೇದ ಆಗಬಹುದ್ರಿ, ವೈರ ಬೆಳೆಯಬಹುದು, ಹೌದು ಅಥವಾ ಈರ್ಷಾ ಬೆಳೆಯಬಹುದು, ಆದ್ರ ಕಾರ್ಯ ಏನು ಆಗುವುದಿಲ್ಲ. ಅದಕ್ಕೆ ನನ್ನನ್ನು ನಾನು ಒಳ್ಳೆಯವ ಅಂತ ಹೇಳಿ ತಿಳ್ಕೊಂಡ್ರೂ ಲಾಭ ಇಲ್ಲ, ನನ್ನನ್ನು ಬಹಳಷ್ಟು ಅಜ್ಞಾನಿಗಳ ಒಳ್ಳೆಯವರ ಅಂತ ಹೇಳಿ ಅಂದ್ರೂ ಕೂಡ ಯಾವ ಲಾಭ ಇಲ್ಲ. ನಿಜವಾಗಿ ಒಳ್ಳೆಯತನ ಯಾವುದರಲ್ಲಿದೆ? ಈ ಸಂಜ್ಞೆ ಪಂಚೇಂದ್ರಿಯದ ಉಪಲಬ್ಧಿ ಆದ ನಂತರ ಇಂಥ ತ್ರಿಲೋಕ ಪೂಜ್ಯ ಜಿನವಾಣಿಯ ಸಂಯೋಗ ಲಭಿಸಿದ ನಂತರ ಆ ಜಿನವಾಣಿಯ ಸಾರನಾದಂಥ ನಿಜ ಶುದ್ಧಾತ್ಮ ಅಂತಃ ತತ್ವದ ಕಡೆಗೆ ಯಾರದ ರುಚಿ, ಜಿಜ್ಞಾಸೆ, ಪ್ರಯತ್ನ ಆರಂಭ ಆಗಿ ಬರೇ ಆರಂಭ ಅದರ ನಡೆಯುವುದಿಲ್ಲ. ಸಾಕ್ಷಾತ್ ಅದರದ ಅನುಭೂತಿ, ಅದರ ಜೊತೆಗೆ ಅಭೇದತೆ ಎಲ್ಲಿಯವರೆಗೆ ಆಗುವುದಿಲ್ಲ ಅಲ್ಲಿಯವರೆಗೆ ನಾನು ವಾಸ್ತವಿಕ ಒಳ್ಳೆಯವನಿಲ್ಲ. ಇದು ಪರಿಜ್ಞಾನ ನಮಗೆ ಬೇಕ್ರೆ. ಅನೇಕ ಪರ್ವಗಳ ಆಚರಣೆ ಆಯಿತು, ಉತ್ತಮ ತಿಥಿಗಳ ಆಚರಣೆ ಆಯಿತು, ಅನೇಕ ಪ್ರಕಾರದ ಉತ್ಸವ ಆಯಿತು, ಗ್ರಂಥಾದಿಗಳ ಬಿಡುಗಡೆ ಆಯಿತು, ಗ್ರಂಥಾದಿಗಳ ಪರಿಚಯ ಆಯಿತು, ಯಾವುದೋ ಒಂದು ರೀತಿಯಿಂದ ಆರಂಭಾದಿಗಳಿಂದ ನಿವೃತ್ತಿಗಾಯಿತು, ಯಾವುದೋ ಕೆಲವು ಅಂಶದಿಂದ ವಿಷಯದ ವಾಸನೆ ಸ್ವಲ್ಪ ಮಂದಾಗಿದ್ದಿರಬಹುದು ಅಥವಾ ತೀವ್ರ ಕೂಡ ಆಗಿದ್ದಿರಬಹುದು. ಅದು ಅವರವರಿಗೆ ಬಿಟ್ಟದ ವಿಷಯ, ಅವರವರು ನೋಡಿದ್ರೆ ತಿಳಿದು ಬರಬಹುದಾಗಿದೆ. ನೋಡದೇ ಇದ್ರೂ ಭ್ರಾಂತಿಯಿಂದ ನಮ್ದೆಲ್ಲ ಇಷ್ಟು ಲಾಭ ಆಯ್ತು ಇಷ್ಟು ಲಾಭ ಆಯ್ತು ಅಂತ ಹೇಳಿ ಅಂದ್ರ ಅದಕ್ಕೆ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಏನಿದೆ? ಇದೆಲ್ಲ ಹೊರಗಡೆ ಎಲ್ಲ ಆಯ್ತು ಆಯ್ತು ಆಯ್ತು, ಆದ್ರ ನೋಡ್ರಿ ಅದೆಲ್ಲವೂ ಉದಯದ ಪ್ರಭಾವ ಇದೆ. ಮತ್ತು ಅದರಲ್ಲೇ ಏನು ನಮಗ ಲಾಭ ಹಾನಿ ಆಗಿದೆ ಅದು ಔದೈಕ ವರ್ತಮಾನ ಭಾವ ಇದೆ. ಪ್ರಭು ಏನಿದೆ ಅದೆಲ್ಲವೂ ಉದಯದ ಪ್ರಭಾವ ಇದೆ. ನಾನೀಗ ಜೀವಂತಿದ್ದೇನೆ, ಇದು ಯಾರದ ಪ್ರಭಾವ? ಉದಯದನ್ನಲ್ಲ, ಆಯುವಿನ ಉದಯದಿಂದ ಇದ್ದೇನೆ. ನನಗೆ ಈಗ ಜನವಾಣಿಯ ಸಂಯೋಗ ಲಭಿಸಿದೆ, ಇದು ಯಾರದ ಕೃಪೆ? ಪೂರ್ವ ಪುಣ್ಯದ ಕೃಪೆ ಇದೆ, ಅರ್ಥಾತ್ ಕರ್ಮದ ಫಲ ಇದೆ. ಈಗ ನನ್ನಲ್ಲೇ ಯಾವ ಶುಭ ಮಂದ ಅಥವಾ ತೀವ್ರ ಭಾವಗಳ ಆಗ್ತಾ ಇದ್ದಾವೆಯೋ ಅವೇನದವ್ರೆ? ಅವು ವರ್ತಮಾನದ ಔದೈಕ ಭಾವದವ್ರೆ. ಹಾಗಾದ್ರೆ ಈ ಎರಡರಿಂದ ಹೊರಗೆ ನಮ್ದು ವಿಸ್ತಾರ ಎಲ್ಲಿದೆ? ಈ ಎರಡು ಏನಿದೆ? ಈ ಎರಡು ಒಂದಕ್ಕೊಂದು ನಿಮಿತ್ತವಾಗಿ ಸಂಸಾರದ ಶೃಂಖಲೆಯನ್ನ ಸ್ಥಿರವಾಗಿ ಇರ್ತವೆ. ಔದೈಕ ಭಾವ ನವೀನ ಕರ್ಮ ಬಂಧದ ಕಾರಣ ಇದೆ, ಕರ್ಮದ ಉದಯ ಔದೈಕ ಭಾವದ ಕಾರಣ ಇದೆ. ಈ ಒಂದು ಅಂತ ಹೇಳ್ತಾ ಇದೇನ್ರಿ. ನಾವು ಸಾಧಿಸಿದ್ದು ಏನೂ ಇಲ್ಲ ವಿಜಯಣ್ಣ. ನಾವಷ್ಟು ಕಷ್ಟಪಟ್ಟ ಅಲ್ಲಿ ಹೋದೆವು, ಏನೇನು ಮಾಡಿದೆವು, ಯಾವ್ಯಾವ ಪ್ರಕಾರದಿಂದ ಭಾವಗಳು ನಮ್ಮಲ್ಲೇ ಆದವು, ಅವುಗಳಲ್ಲಿ ಯಾವ್ಯಾವ ಪ್ರಕಾರದ ತೃಪ್ತಿ ಆಯ್ತು, ಅದೆಲ್ಲವೂ ಆ ಚಕ್ರಕ್ಕೆ ಸಮಾವೇಶಿದೆ. ವಿಚಾರ ಮಾಡಿ ನೋಡೋದು.
ಜೀವಂತಿದ್ದೇನೆ ಕರ್ಮದ ಉದಯದಿಂದ, ಅರ್ಥಾತ್ ಉದಯದ ಫಲ ಇದೆ, ಕರ್ಮದ ಫಲ ಇದೆ. ಯಾವ್ಯಾವ ಪ್ರಕಾರದ ರಾಗ, ದ್ವೇಷ, ವೈರು, ವಿರೋಧ, ಮಾತ್ಸರ್ಯ, ಮಮತಾ ಭಾವಗಳಾಗ್ತವೆಯೋ ಅವೆಲ್ಲ ಪೂರ್ವ ಕರ್ಮದ ಉದಯದ ಫಲ. ಹೌದು ಅಥವಾ ಇಲ್ಲ? ಒಂದ್ಸಲ ಶಾಂತ ಚಿತ್ತದಿಂದ ನಮ್ಮ ಸಲುವಾಗಿ ನಾವು ದಯೆ ಮಾಡಿ ವಿಚಾರ ಮಾಡೋದಿದ್ದೀರಿ. ಬರೇ ಭ್ರಾಂತಿಯಿಂದ ನಮ್ಮನ್ನ ನಾವು ತೊಳೆದಿದ್ದು ಸಾಕ್ರಿ. ಬರೇ ಭ್ರಾಂತಿಯಿಂದ, ಬರೇ ಭ್ರಾಂತಿ, ಅದ ಛಲಗ್ರಹಣ ಅಂದ್ರೆ ಅದೇ ಇದೆ ರೀ. ಧರ್ಮ ಇಲ್ದ ಧರ್ಮಿ ಇದ್ದೇನೆ ಅಂತ ಹೇಳಿ ತಿಳ್ಕೊಳ್ಳೋದು, ಜ್ಞಾನ ಇಲ್ದ ಜ್ಞಾನಿ ಇದ್ದೇನೆ ಅಂತ ತಿಳ್ಕೊಳ್ಳೋದು, ಸಜ್ಜನಿಕೆ ಇಲ್ಲದ ಸತ್ ಜನ ಅಂತಂದ್ರೆ ಏನ? ತ್ರಿಕಾಲಿ ಸತ್ಸ್ವರೂಪವನ್ನ ನಂಬಿ ಯಾವ ಪರ್ಯಾಯಗಳಾಗ್ತಾವೆಯೋ ಅವು ಸಜ್ಜನ. ಇದು ಛಲಗ್ರಹಣ ಇದೆ ರೀ. ಅದಕ್ಕೆ ಛಲಗ್ರಹಣ ಮಾಡಬೇಡಪ್ಪ. ಬರೇ ಭ್ರಾಂತಿ ಅಂದ್ರೆ ಭ್ರಾಂತಿಯೊಳಗೆ ಎಷ್ಟು ಮಸ್ತದೆವು ಅಂತಂದ್ರ ಆ ಯಾವುದನ್ನ ಬಂಧದ ಭಾವ ಇದೆಯೋ, ಹೌದಿಲ್ರಿ ಅಣ್ಣ? ಬಂಧದ ಭಾವ ಇದೆಯೋ, ಯಾವುದ ಉದಯದ ಫಲ ಇದೆಯೋ, ಏನು ಸುಧತೆ ಎರಡದವೇನ್ರಿ? ಉದಯದ ಪೂರ್ವೋದಯದ ಫಲ ಇದೆ, ಪೂರ್ವ ಕರ್ಮೋದಯದ ಫಲ ಇದೆ. ಆರೋಗ್ಯದ ನಿರೋಗತೆ ಏನಿದೆ? ಆರೋಗ್ಯದ ಸಬಲತೆ ಏನಿದೆ? ಪೂರ್ವ ಕರ್ಮದ ಫಲ ಇದೆ. ನಿರೋಗತೆ, ನಾನೆಲ್ಲ ಕಷ್ಟ ಪಡ್ತೇನೆ, ವ್ಯಾಯಾಮ ಮಾಡ್ತೇನೆ, ಯೋಗ್ಯ ಆಹಾರ ಸ್ವೀಕಾರ ಮಾಡ್ತೇನೆ, ಅಲ್ಲಿ ಇಲ್ಲಿ ಏನೂ ತಿನ್ನುವುದಿಲ್ಲ. ಯಾವುದೋ ಒಂದು ಅಪೇಕ್ಷಾದಿಂದ ಸತ್ಯ ಇದೆ. ಅದ ಸತ್ಯ ಇದ್ರೂ ಕೂಡ ವಾಸ್ತವಿಕ ಸತ್ಯ ಏನಿದೆ? ಯಾವ ಪ್ರಕಾರದ ಪೂರ್ವ ಕರ್ಮಗಳದ್ದು ಉದಯ ಬರ್ತಿದೆಯೋ ಆ ಪ್ರಕಾರ ದೇಹಾದಿ ಸಂಯೋಗಗಳಲ್ಲಿ ಪರಿವರ್ತನೆ ಆಗ್ತಾ ಇರ್ತದೆ. ಇನ್ನು ಅವುಗಳನ್ನೇ ನಂಬಿ ಅವುಗಳ ಕಡೆಗೇನೆ ದೃಷ್ಟಿ, ಅವುಗಳನ್ನೇ ನೋಡುವಂತ ಐಂದ್ರಿಯ ಜ್ಞಾನದ ಮೂಲಕ ನಮಗೆ ಅವುಗಳಲ್ಲಿ ಸ್ವಾಭಾವಿಕವಾಗಿ ಇಷ್ಟ ಅನಿಷ್ಟ ಬುದ್ಧಿ ಆಗ್ತಿದೆ. ಅದುವೇ ಔದಯಿಕ ಭಾವ ಇದೆ. ಅದು ಉದಯದ ಫಲ ಇದೆ, ಇದು ಔದಯಿಕ ಭಾವ ಇದೆ. ಹಾಗಾದ್ರೆ ಅಲ್ಲಿ ಲಭಿಸಿತಲ್ಲ ಏನೇನ ಬಾಹ್ಯದ ಅನೇಕಾನೇಕ ಅನುಕೂಲತೆ ಲಭಿಸಿದ್ರೆ, ಆತ್ಮನ ಸಲುವಾಗೇನೋ ಶರೀರದ ಸಲುವಾಗೇನೋ, ಹೌದು ಅಥವಾ ಇಲ್ಲಣ್ಣ? ವಚನದ ಸಲುವಾಗಿ, ಮನುಷ್ಯನ ಸಲುವಾಗಿ ಅನೇಕಾನೇಕ ಅನುಕೂಲತೆ ಲಭಿಸಿದ್ರೆ, ಈಗ ಮೇಲೆ ಬರ್ಬೇಕಾದ್ರೆ ಇವ್ರು ಹೇಳ್ತಾ ಇದ್ರ ಅನ್ನ ಹಾಸನದ ವ್ಯವಸ್ಥಾ ಬಹಳ ಸುಂದರ. ಏನಂತ ಹೇಳಿದ್ರೆ ಅಂದ್ರೆ ಅನೇಕಾನೇಕ ಪ್ರಕಾರ ಮನುಷ್ಯಗೆ ಹಿಡಿಸುವಂತ, ವಚನಕ್ಕೆ ಮುದ ನೀಡುವಂತ, ಒಳ್ಳೆಯ ವಚನಗಳ ಕಿವಿಗೆ ಬೀಳುವಂತ ಅನೇಕಾನೇಕ ಏನು ಲಭಿಸಿತು ಅದೆಲ್ಲವೂ ಯಚ್ಛಾವತ್ ಏನಿದೆ ಉದಯದ ಫಲ ಇದೆ. ಮತ್ತ ಅದರ ಮಧ್ಯದೊಳಗೆ ಯಾವ್ಯಾವ ನಮ್ಮಿಂದ ಭಾವಗಳ ಉದಿಸಿ ಬಂದು ಇಲ್ಲ ಅವೆಲ್ಲ ಔದಯಿಕ ಭಾವದ. ಹಾಗಾದ್ರೆ ಆ ಎರಡರ ಜಟಿಲವಾದಂತಹ ಶೃಂಖಲೆಯಿಂದ ಹೊರಗೆ ಬರುವ ಕಾರ್ಯ ನಾವು ಎಲ್ಲಿ ಮಾಡಿದೆವು? ಅಲ್ಲಿ ಮಾಡಿದೇವೆ, ಇಲ್ಲಿ ಮಾಡ್ತಾ ಇದ್ದೇವೆ. ಯಾವುದು ವಿದ್ಯಮಾನ ಇದೆಯೋ ಅಲ್ಲಿಯೂ ಮಾಡುವ ವಿವೇಕ ನಮಗಿಲ್ಲ. ಯಾವುದು ಬಿಟ್ಟು ಹೋಯ್ತೋ ಅದರದ ಮೂಲಕನೂ ನಮಗೆ ವಿವೇಕದ ಉದಯ ಆಗ್ತಾ ಇಲ್ಲ. ಹಾಗಾದ್ರೆ ಇನ್ನು ನಿಸರ್ಗ ನಮ್ಮ ಎದುರಿಗೆ ಏನ್ ಮಾಡೋದ್ರಿ? ಕರ್ಮ ನಮ್ಮ ಎದುರಿಗೆ ಏನ್ ಮಾಡೋದು? ಕರ್ಮ ವಿಚಾರ ಕೋನ್ ಅಂತ ಹೇಳಿ ಹೇಳ್ತಾರೆ. ಅದೇನು ಪಾಪ ಮಾಡಿತ್ತು? ಅದು ತನ್ನ ಉದಯದ ಮೂಲಕ ಯಾವ್ಯಾವ ಸಂಯೋಗಗಳನ್ನ ಪ್ರಾಪ್ತ ಮಾಡಿಸಿ ಕೊಡಬೇಕು ಅದನ್ನು ಮಾಡಿಸಿ ಕೊಟ್ಟಿದ್ದೀರಿ. ನಾವು ಭ್ರಾಂತಿಯೊಳಗೆ ಉಬ್ಬಿ ಹೋಗಿದ್ರ ಅದಕ್ಕೆ ಅದೇನು ಮಾಡಿದ್ರೆ ಆ ಉಬ್ಬಿ ಹೋಗುವಿಕೆ ಇದೆಯಲ್ಲ ಅದರಿಂದ ಮತ್ತೆ ಕರ್ಮದ ಬಂಧ. ಅದು ಮತ್ತೆ ಇಂಥದ್ದಲ್ರಿ, ಎಂಥದ್ದನ್ನ ಭೋಗಿಸಿದೀವಲ್ಲ ಅಂಥ. ಅದಕ್ಕೆ ಭ್ರಾಂತಿಯೊಳಗ ಮೈ ಮರೆಯೋದು ಅರ್ಥಾತ್ ಛಲಗ್ರಹಣ ಮಾಡೋದಿದೆ. ಭ್ರಾಂತಿಯೊಳಗ ಮೈ ಮರೆಯೋದು ಅರ್ಥಾತ್ ತನ್ನನ್ನ ತಾನು ತೊಳೆಯೋದು. ಅದಕ್ಕೆ ದಯೆಗಿಂತ ಶ್ರೇಷ್ಠವಾದಂತಹ ಧರ್ಮ ಇಲ್ಲ. ದಯೆ ಷಟ್ಕಾಯಿ ಜೀವದ ಮೇಲೆ ಮಾಡುವುದಿದೆ. ಅದರೊಳಗೆ ಒಂದು ಜೀವ ನಾನು ಕೂಡ ಇದ್ದೇನೆ. ಬರೇ ಪರಜೀವದ ಮೇಲೆ ದಯೆ ಮಾಡ್ರ ಆಗಲಿಲ್ಲ. ಅದರಿಂದ ಆಗಬಹುದು ಏನ? ಪುಣ್ಯ ಆಗ್ತಿದ್ದೇವೆ. ಆ ಪುಣ್ಯ ಏನು ಮಾಡ್ತಿದ್ದೀರಿ? ಆ ಪುಣ್ಯ ಏನು ಮಾಡ್ತಿದೆ? ಪಾಪ ಭಾವಗಳ ಸ್ವಯಮೇವ ನಮ್ಮಲ್ಲೇ ಉದಿಸುವಂತ ಸಂಯೋಗಗಳನ್ನ ತಂದು ಕೊಡ್ತಿದೆ. ಅದಕ್ಕೆ ಏನಂತಾರು? ಪಾಪಾನುಬಂಧಿ ಪುಣ್ಯ. ಅದರಿಂದ ಏನೂ ಇಲ್ಲ. ಈ ಜೀವದ ಹಾನಿ ಬರೆಯ ಹಾನಿ ಆಗ್ತಿದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರುವ ಮಾತ ಬಹಳ ವಿಶೇಷ ಇದೆ.
ಏನ ಪಕ್ಷ ಇದೆ ನಮಗ ಕ್ರಿಯೆ. ವೀರಶಾಸನ ಜಯಂತಿ ಪೂಜೆ ಮಾಡ್ಬೇಕು, ಅಷ್ಟಾಂಗಿಕದ ಆಚರಣೆ ಮಾಡ್ಬೇಕು, ಏಕಾಸನ ಮಾಡ್ಬೇಕು, ಅಷ್ಟಮಿ ದಿವಸ ಆ ರಸದ ತ್ಯಾಗ ಮಾಡ್ಬೇಕು, ಈ ಧಾನ್ಯದ ತ್ಯಾಗ ಮಾಡ್ಬೇಕು. ಇದೆಲ್ಲ ಏನಿದೆ ಧರ್ಮ ಎಷ್ಟಿದೆ ಸುಧಾತಾಯಿ? ಈ ಎರಡಕ್ಕಿಂತ ಅಧಿಕ ಏನ್ರಿ ಇದೆ ಏನ್ರಿ? ಉದಯದ ಅನುಸಾರ ಭಾವ ಬಂದಿದವ್ರೆ ಅವ, ಅದರೊಳಗೆ ನನ್ನ ಹೆಚ್ಚಳಿಕೆ ಏನೂ ಇಲ್ಲ. ನಮಗೆ ಈ ಆಂತರ್ಯದ ಸೂಕ್ಷ್ಮಾತಿ ಸೂಕ್ಷ್ಮ ತತ್ವ, ಭಾವದ ಅಶುದ್ಧತೆ ಮತ್ತು ಭಾವದ ಶುದ್ಧತೆ ಆಗಿರ್ಬೋದು. ಇದು ಸೂಕ್ಷ್ಮಾತಿ ಸೂಕ್ಷ್ಮ ಜ್ಞಾನ ನಮ್ಮಲ್ಲಿ ಎಲ್ಲಿಯವರೆಗೆ ಉದಯ ಆಗುವುದಿಲ್ಲ ಅಲ್ಲಿಯವರೆಗೆ ಜಗತ್ತ ಮೋಸ ಹೋಗುವುದಿಲ್ಲ. ನನ್ನನ್ನ ನಾನು ಮೋಸ ಮಾಡ್ಕೊಳ್ತಾ ಇದ್ದೇನೆ. ಇದು ಪ್ರಜ್ಞೆ ಇರ್ಬೇಕು ನಮ್ಗ. ಇಲ್ಲ ಅಂತಂದ್ರ ಹೇಗಿದೆಯೋ ಹಾಗೆ ನಮ್ದೇನು ನಡೆಯೋದ ಸಂಸಾರ ಚಕ್ರ ನಡೀತಾ ಇರುತ್ತೆ. ನಾನಾ ಪ್ರಕಾರದ ಭಾವದವರು ಅದವ ಅಥವಾ ಇಲ್ಲ. ಸಂಯೋಗ ಒಂದು ಕಡೆ ಉಳಿತು, ಭಾವ ಒಂದು ಕಡೆ. ಹೌದು ಅಥವಾ ಸಂಯೋಗದ ಅನುಸಾರವೇ ಭಾವ ಆಗಬೇಕು, ಹೀಗೇನಾದ್ರೂ ನಿಯಮ ಇದೆ ಅಂದ್ರೆ? ಸಂಯೋಗ ಒಂದು ಕಡೆಗೆ, ಭಾವ ಒಂದು ಕಡೆ. ಆ ಭಾವ ಏನಿದೆ ಸ್ವತಂತ್ರ ಇದೆ. ಉದಯದ ನಿಮಿತ್ತದಿಂದ ಅಂತ ಹೇಳಿ ಹೇಳಬಹುದು, ಆದ್ರೆ ಉದಯ ಆ ಭಾವವನ್ನ ಮಾಡಿಸಿಲ್ಲ, ಮಾಡಿಸುವ ಸಾಧ್ಯತೆ ಇಲ್ಲ. ಈ ಪರಮ ಸ್ವತಂತ್ರತೆ ಲಕ್ಷ್ಯದೊಳಗೆ ಬಂದ ನಿರಂತರ ಅಂತರದ ಪ್ರವೃತ್ತಿ ಏನಿದೆಯೋ, ಆಂತರ್ಯದ ಪ್ರವೃತ್ತಿ ಏನಿದೆಯೋ, ಜ್ಞಾನದ್ದೇ ಇರಲಿ ವಿಭಾವಗಳದ್ದೇ ಇರಲಿ, ಆ ವಿಭಾವದೊಳಗೆ ಜ್ಞಾನ ತನ್ಮಯ ಆಗುವುದರದಿರ್ಲಿ, ಆ ವಿಭಾಗಗಳನ್ನ ತಿಳಿಯುವ ಪುರುಷಾರ್ಥ ಮಾಡೋದಿರ್ಲಿ, ಅದು ಎಲ್ಲವೂ ತಾನ ಮಾಡಿದ್ರ ಸಾಧ್ಯ ಇದೆ, ಇಲ್ದಿದ್ರೆ ನಾವು ಕ್ರಮಬದ್ಧ ಪರ್ಯಾಯವನ್ನ ಯಾವ ಪ್ರಕಾರ ಶಾಬ್ದಿಕವಾಗಿ ಹೇಳಿದರೋ ಆ ಪ್ರಕಾರ ನಂಬಿದ್ದಾದ್ರೆ ನಮ್ಮ ಮೋಕ್ಷ ಮಾರ್ಗ ಎಂದೂ ಲಭಿಸುವ ಸಾಧ್ಯತೆ ಇಲ್ಲ. ಅದು ಯಾರ ಸಲುವಾಗಿದ್ದೀರಿ? ಯಾರ ಸಲುವಾಗಿದೆ? ತತ್ವದ ನಿರ್ಣಯ ಮಾಡಿರುವಂತಹ ಸಮ್ಯಕ್ ದೃಷ್ಟಿಗಳ ಸಲುವಾಗಿದೆ. ಹಾಗಾದ್ರೆ ಲೋಕದೊಳಗೆ ಏನೇನಾಗ್ತಿದೆ ಅದರಲ್ಲೇ ನಾನು ಬದಲಾವಣೆ ಮಾಡಬಹುದಲ್ಲೇನ? ಇಲ್ಲ. ಆದ್ರೆ ನಿನ್ನ ಸಂಸಾರ, ನಿನ್ನ ಮೋಕ್ಷ ಮಾರ್ಗ, ನಿನ್ನ ವರ್ತಮಾನ ಸುಖ, ನಿನ್ನ ವರ್ತಮಾನ ದುಃಖ ನೀನು ಹೇಗೆ ಮಾಡ್ತಿದೀಯೋ ಹಾಗಾಗ್ತಿದೆ, ಹೇಗೆ ಮಾಡುವೆಯೋ ಹಾಗಾಗ್ತಿದೆ. ನಾನು ಯಾವುದೇ ಒಂದು ಸಂದರ್ಭವನ್ನ ದುಃಖರೂಪ ಅಂತ ಹೇಳಿ ನಾನೇ ಸ್ವೀಕಾರ ಮಾಡಿದ್ರೆ ದುಃಖದ, ಯಾವುದೇ ಒಂದು ಸನ್ನಿವೇಶವನ್ನ ಸುಖರೂಪ ಅಂತ ಹೇಳಿ ಸ್ವೀಕಾರ ಮಾಡಿದ್ರೆ, ನಾನೇ ಸ್ವೀಕಾರ ಮಾಡಿದ್ರೆ ನನಗೆ ಸುಖದ ಸಂವೇದನೆ ಆಗ್ತಿದೆ. ಹಾಗಾದ್ರೆ ಒಮ್ಮೆ ಹಾಗೆ ಒಮ್ಮೆ ಹಾಗೆ ತಿಳಿಯುವುದಿಲ್ಲ. ಯಾವ ಸಂಯೋಗ ದುಃಖರೂಪ ಅಂತ ಹೇಳಿ ನಾವು ನೋಡ್ತೇವೆಯೋ ಅದು ದೃಷ್ಟಿಯ ವಿಪರೀತತೆ ಇದೆ. ಯಾವ ಸಂಯೋಗ ಅಂತ ಹೇಳಿ ನೋಡ್ತೇವೆಯೋ ಅದು ದೃಷ್ಟಿಯ ಯಥಾರ್ಥತೆ ಇದೆ, ಅದು ಸುಖದ ಕಾರಣ ಇದೆ. ಯಾವ ಸಂಯೋಗವನ್ನ ಮಾತ್ರ ಸಂಯೋಗ ಅಂತ ಹೇಳಿ, ಆದ್ರ ಸಂಯೋಗದೊಳಗೆ ಇದ್ದ ಮಾತ್ರಕ್ಕ ನಂದ ಅಂತ ಹೇಳಿ ನಂಬಿದೆವು, ಸಂಯೋಗದೊಳಗೆ ಇದ್ದ ಮಾತ್ರಕ್ಕ ಅದರ ನಿರ್ಣಯ ಮಾಡುವಂತ ಜಡ್ಜ್ ನಾನಂತ ಹೇಳಿ ತಿಳ್ಕೊಂಡೆವು ಅಂತಂದ್ರೆ ಏನಾಗೋದ್ರಿ? ದುಃಖ ಆಗೋದೇನು ಸುಖ ಆಗೋದ್ರಿ? ಇದು ಹೀಗಿರಬಾರ್ದು ಅಂತ ಹೇಳಿ ನಿರ್ಣಯ ನಮಗ ಕೊಡ್ಲಿಕ್ಕೆ ನಿಸರ್ಗ ಅಧಿಕಾರ ಕೊಟ್ಟಿದೆ ಏನ್ರಿ? ಇದು ಹೀಗಿರಬಾರ್ದು, ಶರೀರವನ್ನ ತಗೊಂಡು ನಡೀರಿ, ಬೇರೆ ಏನೂ ಅಲ್ಲ. ಶರೀರವನ್ನ ಸಂಯೋಗಿ ಪದಾರ್ಥ ಮಾತ್ರ ಇದೆ, ಅದು ನಿಯಮದಿಂದ ವಿಯೋಗ ಆಗೋದಿದೆ. ಇಷ್ಟ ತಿಳಿದರ ಅದಕ್ಕೆ ಸಂಬಂಧಿಸಿದ ನಾನಾ ಪ್ರಕಾರದ ವಿಕಲ್ಪಗಳೆಲ್ಲ ಕತ್ತರಿಸಿ ಹೋಗ್ತವೆ. ಇದು ಹೀಗ್ಯಾಕಾಯ್ತು? ನಾನಲ್ಲಿ ತಣ್ಣೀರು ಕುಡಿದು ಅವ್ರೇನೋ ಪಾನಕ ಕೊಟ್ರು ನೋಡು, ಅದರಿಂದ ಇದೆಲ್ಲ ಏನಿದೆ ಸುಧಾರ? ಶರೀರದ ಅವಸ್ಥಾ ವಿಶೇಷಕ ಅನೇಕಾನೇಕ ಕಾರಣ ಹುಡುಕ್ತೀವ್ರಿ. ಶರೀರದ ಅವಸ್ಥಾ ವಿಶೇಷವನ್ನು ನೋಡಿ ಕೂಡ ಶರೀರ ಕ್ಷಣಿಕ ಅಂತ ಹೇಳಿ ತಿಳಿದೆವು ಅಂತಂದ್ರ ಆ ಎಲ್ಲ ವಿಕಲ್ಪಗಳಿಗೆ ಕತ್ತರಿ. ನಾವಾಗೇನೋ ದುಃಖದ ಮಾರ್ಗವನ್ನ ಸುರಕ್ಷಿತಗೊಳಿಸಿಕೊಳ್ತಾ ಇದ್ದೀವಿ, ನಾವಾಗೇನೋ ಸುಖದ ಮಾರ್ಗವನ್ನು ಮುಚ್ಚಿ ಹಾಕ್ತಾ ಇದ್ದೇವೆ. ಅದಕ್ಕೆ ಯಾರೂ ಯಾವ ಭಗವಂತನು, ಯಾವ ಕರ್ಮನು, ಯಾವ ಸಂಯೋಗವು ಯಾರೂ ಹೊಣೆಗಾರ ಇಲ್ಲ. ಅದಕ್ಕ ಅಜ್ಞಾನದಿಂದ ಮಾಡಿದ ಪಾಪವನ್ನ ಅಜ್ಞಾನಪೂರ್ವಕ ಕಳೀಲಿಕ್ಕೆ ಆಗುದಿಲ್ರಿ, ಭೋಗಿಸಬೇಕ್ರಿ. ಅದನ್ನ ಗೊತ್ತಿಲ್ಲ ಕಳೆದು ಹೋಗ್ತಿದೆ, ಬರ್ತಿದೆ ಪಾಪ ಗೊತ್ತಿಲ್ಲದೆ.
ಪಾಪ ಪುಣ್ಯ ಪಾಪ ಏನಿದೆ ಅದು ನಮಗೂ ಗೊತ್ತಿಲ್ದನೆ ಒಳ ಸೇರ್ತಿದೆ. ಆದ್ರೆ ಅದು ಉದಯಕ್ಕೆ ಬಂದ ವೇಳೆದೊಳಗ ಗೊತ್ತಿಲ್ದನೆ ಹೊರಟು ಹೋಗುದಿಲ್ಲ. ಹಾಗಿರ್ತಿತ್ತಂದ್ರೆ ಏನು ಪ್ರಶ್ನೆಗೆ ಬರ್ತದೆ. ಆದ್ರೆ ಪ್ರಕೃತಿ, ಪ್ರದೇಶ, ಸ್ಥಿತಿ, ಅನುಭವ ಎಷ್ಟು ಸುಂದರ ವ್ಯವಸ್ಥೆ ಇದೆ ನಿಸರ್ಗದ. ತಪ್ಪ ಮಾಡಿದ ಮೇಲೆ ನೀನು ಸಾಯಲೇಬೇಕು. ವಿಷಪ್ರಾಶನ ಮಾಡಿದ ಮೇಲೆ ಸಾಯಲೇಬೇಕು. ಅಜ್ಞಾನದಿಂದ ಶರೀರವನ್ನ ನಾನಂತೇಳಿ ತಿಳಿದ್ರ, ಸಂಯೋಗವನ್ನ ನಾನಂತೇಳಿ ತಿಳಿದ್ರ, ಅದರಲ್ಲಿ ಇಷ್ಟ ಅನಿಷ್ಟ ಮಾಡಿದ್ರ, ಇದು ಹೀಗಿರಬಾರ್ದು ಅಂತೇಳಿ ಮಾಡಿದ್ರ, ಹೀಗೆ ಯಾಕೆ ಅಂಥೇಳಿ ವಿಚಾರ ಮಾಡಿದ್ರ, ಅದೆಲ್ಲವೂ ಕೇವಲ ನಮ್ಮ ದುಃಖದ ಆಧಾರ ಆಗಿದೆ. ಸಂಯೋಗವನ್ನ ನನ್ನ ಸ್ವಭಾವದಿಂದ ಸರ್ವಥಾ ಭಿನ್ನ ಅಂತೇಳಿ ತಿಳಿದಿದ್ದೆ. ಆದ್ರೆ ಏನಿದೆ ದುಃಖ ಅಲ್ಲೇ ಬೆಳಿಲಿಲ್ರಿ, ಅದ ಚಿಗುರೊಡಿಲಿಲ್ಲ. ಮತ್ತ ಸುಖದ ಕಡೆಗೆ ಪ್ರಯಾಣ ಆರಂಭ ಆಗೋದು. ಇದು ಒಮ್ಮೆ ತಿಳಿದ ಕೂಡಲೇ, ಒಮ್ಮೆ ಪ್ರಯೋಗ ಮಾಡಿದ ಕೂಡಲೇ ಆಗುವುದಿಲ್ಲ. ಇದರದ್ದು ನಿರಂತರ ಅಭ್ಯಾಸ ನಡೀಬೇಕು. ಆ ಮಾತ ಈ ಕ್ಷಣಕ್ಕೆ ನನಗೆ ಸತ್ಯ ಅನ್ನಿಸ್ತಾ ಇದೆ. ಅಪ್ಪಾಜಿ ಹೇಳಿದ್ದು, ದಿನವಾಣಿಯ ಅವಲಂಬನೆ ಪರಿಣಾಮದ ಮೇಲೆ ನಿಗಾ ಇರಲಿಲ್ಲ. ಈಗ ಈ ಸಮಯದೊಳಗೆ ನನಗೆ ಆ ಮಾತಿಂದ ಒಂದು ಅಂಶ ಭಾವ ತಿಳಿದು ಬಂದ ಹಾಗೆ ಅನ್ನಿಸ್ತಾ ಇದೆ. ಈ ಸಮಯದೊಳಗೆ ಇಲ್ಲಿ ಕೂತಾಗ ಪರಿಣಾಮದ ಮೇಲೆ ನಿಗಾ ಇರಬೇಕು. ಅಂದ್ರೆ ಔದಯಿಕ ಭಾವ ಕರ್ಮದ ಉದಯ, ಈ ಎರಡರಿಂದ ಹೊರಗೆ ಬರುವ ವಿಧಿವಿಧಾನ ಆಂತರ್ಯದೊಳಗ ಆಗಲಿಲ್ಲ ಅಂತಂದ್ರ ಅದರ ನಿಗಾ ರಹಿತ, ಅರ್ಥಾತ್ ಬ್ರೇಕ್ ಇಲ್ಲದ ಗಾಡಿ ಇದೆ, ವಾಹನ ಇದೆ. ಲಗಾಮಿಲ್ಲದ ಕುದುರೆ ಮೇಲೆ ಕೂಡುವುದಿದೆ. ಆ ಕುದುರೆ ಎಲ್ಲಿ ಒಯ್ದ ಹಾಕ್ತಿದೆ, ಆ ಬ್ರೇಕ್ ಇಲ್ಲದ ಗಾಡಿ ಎಲ್ಲಿ ಒಯ್ದ ನಮ್ಮನ್ನ ಪಾತಾಳಕ್ಕೆ ತಳ್ಳುತ್ತಿದೆ ಗೊತ್ತಿಲ್ಲ. ಅದೇ ಪ್ರಕಾರ ನಮ್ಮ ಭ್ರಾಂತಿ ಇದೆ. ಏನು ಭ್ರಾಂತಿ? ಇಲ್ಲೇನು ಹೇಳ್ತಾ ಇದ್ದಾರೋ ನೋಡೋಣ. ನಾ ಇದನ್ನ ಬಿಟ್ಟು ವಿಷಯಾಂತರ ಸ್ವಲ್ಪ ಕೂಡ ಮಾಡಿಲ್ಲ. ಇದ್ರೊಳಗಿದ್ದೀರಿ ಅದೆಲ್ಲ ವಿಷಯ. ಏನ್ ಹೇಳ್ತಾ ಇದ್ದಾರೆ? ಅನೇಕ ಪ್ರಕಾರದ ಕ್ರಿಯೆಗಳ ಹಾಗಿದೆ ಪಕ್ಷಪಾತ. ಯಾರಿಗೆ ಸ್ವಾಧ್ಯಾಯದ ಕ್ರಿಯೆ ಪಕ್ಷಪಾತ ಇದೆ, ಯಾರಿಗೆ ಪೂಜೆ ಯಾತ್ರಾದಿ ಕ್ರಿಯೆಗಳ ಪಕ್ಷ ಇದೆ. ಹೌದು ಅಥವಾ ಇಲ್ರಿ? ಈ ಎರಡನ್ನು ಬಿಟ್ಟು ಯಾರಿದ್ದಾರೆ? ಯಾರಿಗೆ ಮಡಿ ಸವಳೆ ಶುದ್ಧಿ ತೊಳೆ ತಿಕ್ಕು ಅದರದಲ್ಲಿ ರುಚಿ ಇದೆ, ಅದರ ಧರ್ಮ ಅನ್ನಿಸ್ತಿದ್ದೀರಿ, ಅವರಿಗೆ ಶ್ರದ್ಧೆ ಇದೆ. ಯಾರಿಗೆ ಸ್ವಾಧ್ಯಾಯ ಒಂದಾದ ಮೇಲೆ ಒಂದು ಗ್ರಂಥಗಳನ್ನು ಓದೋದು, ಪುಟಗಳನ್ನು ತಿರುವುದು, ಆ ಕ್ರಿಯೆಯೊಳಗ ಧರ್ಮ ಅನ್ನಿಸ್ತಿದ್ದೇವೆ. ಮುಳುಗಿ ಹೋಗಿದರೆ ಪಕ್ಷಪಾತ ಇದೆ. ಇದುವೇ ಧರ್ಮ ಅನ್ನುವ ಪಕ್ಷಪಾತ ಇದೆ. ಯಾವುದು? ಸ್ವಾಧ್ಯಾಯ. ಇನ್ನು ಇದಕ್ಕಿಂತ ಹೆಚ್ಚಿಗೆ ಹೇಳುವುದಿದೆ. ಸ್ವಾಧ್ಯಾಯ ಅಂತ ಹೇಳಿ ಹೇಳಿದ ಮೇಲೆ ಆಯ್ತಲ್ಲ, ಸ್ವಾಧ್ಯಾಯದ ಪಕ್ಷ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಈಗ ಹೇಳಿ ಬಂದಿದ್ದಾರೆ ಕರ್ತಾ ಕರ್ಮ ಅಧಿಕಾರದೊಳಗ ಪಕ್ಷಪಾತ ಹೇಗಿದೆ 20 ಶ್ಲೋಕಗಳ ಮೂಲಕ. ನಿಮ್ಗೆ ಹಂಗ ಅನಿಸ್ತದೆ, ಈಗ ನೀವು ಬರೀತೀರಿ, ಪ್ರವಚನ ಕೊಡ್ತೀರಿ, ಅವಾಗ ನಿಮ್ ಭಾವ ಹ್ಯಾಂಗ ಇರ್ತಾವ? ಅದರೊಳಗೆ ತನ್ಮಯನ ಐತಿರ್ಲಿ ವಿಷಯನ. ನಾನು ನನ್ನದೇ ಹೇಳ್ತಾ ಇದ್ದೇನ್ರಿ. ಯಾವಾಗ ಬಸ್ಸಿಗೆ ಹೋಗ್ತೇನೆ ಆ ವೇಳೆದೊಳಗೆ ಅದರಲ್ಲಿ ನನಗೆ ರಾಗ ಅನುರಾಗ ತನ್ಮಯತೆ ಇದೇನಲ್ಲಿ ಅಣ್ಣ. ಯಾವಾಗ ಓದುತ್ತಾ ಇದ್ದೇನೆ, ಯಾವಾಗ ಬರಿತಾ ಇದ್ದೇನೆ, ನನ್ನದೇ ಹೇಳ್ತಾ ಇದ್ದೇನ್ರಿ. ನಾನು ತಮ್ಮಂತರಂಗವನ್ನು ನಾನು ಯಾಕೆ ಹೇಳಲಿಕ್ಕೆ ಸಾಧ್ಯ? ಇಷ್ಟನ್ನ ಬಿಟ್ಟು ಧರ್ಮದ ಪರಿಭಾಷಾ ನಮಗೆ ಇದೇನ? ಬೇಕಾದ್ರೆ ಸ್ವಾಧ್ಯಾಯ ಮಾಡೋದ, ತತ್ವದ ಚಿಂತನೆ ಇನ್ನು ಎಷ್ಟು ಹೇಳೋದ್ರಿ? ಇವರ ಸೂಕ್ಷ್ಮ ಸ್ಥೂಲ ಅಂತರ್ಜಲ್ಪ ಬಹಿರ್ಜಲ್ಪ ಎಲ್ಲ 3 ಶ್ಲೋಕಗಳಲ್ಲಿ ಹೇಳಿದ್ರು ಅಥವಾ ಇಲ್ರಿ? 9, 10, 11 3 ಬಂದಿದ್ದೀರಿ. ಅದ 8 ಇದೆ, 7 ಇದೆ, 4-5 ಶ್ಲೋಕಗಳಲ್ಲೇ ಇದೆ. ಇಡೀ ಪ್ರಪಂಚವನ್ನ ವಿಹಂಗಮ ದೃಷ್ಟಿಯಿಂದ ನೋಡಿದ್ರೆ, ಜೈನ ಪ್ರಪಂಚವನ್ನ, ಧಾರ್ಮಿಕ ಪ್ರಪಂಚವನ್ನ ವಿಹಂಗಮ ದೃಷ್ಟಿಯಿಂದ ನೋಡಿದ್ರೆ ಈ ಎರಡನ್ನ ಬಿಟ್ಟು ಏನಿದೆ ಅಂದ್ರೆ, ಯಾರ ಆಹಾರದೊಳಗ ಸವಳೆ ಒಳಗ ಸಾವಧಾನ ಇದ್ದಾರೆ. ಯಾಕೆ? ಅವರಿಗೆ ಅದರದ ಪಕ್ಷಪಾತ ಇದೆ. ಇದು ಧರ್ಮ ಅಂತ ಹೇಳಿ, ಇದು ಮೋಕ್ಷದ ಕಾರಣ ಆಗ್ತಿದೆ ಅಂತ ಹೇಳಿ. ಯಾರಿಗೆ ಶುದ್ಧ ಉಚ್ಚಾರಣೆ ಮಾಡಿ ಪೂಜಾ ಮಾಡೋದಿದೆ, ಅವರು ಅದರಲ್ಲೇ ಆನಂದಿತ ಇದ್ದಾರೆ. ದೋಷಿ ಯಾರ್ದಿಲ್ಲ, ಆದ್ರೆ ಎಲ್ಲರೂ ದೋಷಿಗಳೇ ಇದ್ದಾರೆ. ಇನ್ನು ಕೆಲವರಿಗೆ ಶಿಖರ್ಜಿ ಹೋಗುವುದಾ ಬರುದ, ಬೆಟ್ಟ ಹತ್ತೋದ್ರೆ
ಹೋದಾಗ ದಿನ ಹತ್ತೋದು 4 ದಿವಸ ಇದ್ರೆ 4 ದರ್ಶನ, 3 ದಿವಸ ಇದ್ರೆ 3 ದರ್ಶನ, 2 ದಿವಸ ಇದ್ರೆ 1 ದರ್ಶನ, 8 ದಿವಸ ಇದ್ರೆ 8 ದರ್ಶನ. ಅಲ್ಲಿ ದರ್ಶನ ಮಾಡುವವನಿಗೆ ಅದರೊಳಗೆ ಧರ್ಮ ಅನ್ನೋ ಪಕ್ಷಪಾತ ಇಲ್ಲದೆ ಹೋದ್ರೆ ಯಾತಕ್ಕೆ ಶ್ರಮ ವಹಿಸ್ತಾನ್ರಿ ಅವನಿಗೆ ಶ್ರಮ ಅನಿಸೋದನ್ನೇ ಇಲ್ರಿ. ನಮಗನ್ನಿಸ್ತಿದೆ ಯಾತಕ್ಕೆ ಹಚ್ಚ ತಿಳಿತಾ ಇದ್ದಾನೆ. ಆಹಾರ ಕೊಡೋದಿದೆ, ಕೆಲವರಿಗೆ ಮುನಿ ಆಗೋದೇ ಇದೆ, ಕೆಲವರಿಗೆ ಸಮಾಜ ಸುಧಾರಣೆ ಮಾಡೋದಿದೆ, ಕೆಲವರಿಗೆ ಜನವಾಣಿಯ ಪ್ರಸಾರ ಮಾಡೋದಿದೆ. ಆದ್ರೆ ಇದೆಲ್ಲವೂ ಏನಿದೆ ವಿಜಯಣ್ಣ, ಈ ಎರಡನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಔದಯಿಕ ಭಾವ ಇದೆ, ಉದಯದ ಅನುಸಾರ ಕಾರ್ಯ ಆಗ್ತಾ ಇದ್ದೀರಿ. ನಾನು ಮಾಡುವುದರಿಂದ ಏನೂ ಆಗುವುದಿಲ್ಲ. ಉದಯದ ಅನುಸಾರ ನಂದಷ್ಟೇ ಅಲ್ಲ, ಅನೇಕ ಜೀವರುಗಳು ಅದರಲ್ಲಿ ಸಮಾವೇಶ ಇದ್ದಾರಂದ್ಮೇಲೆ ಆ ಪ್ರಕಾರದ ಉದಯ ಇದೆರಿ ಅವರಿಗೆ. ನನ್ನ ಕರ್ಮ, ನನ್ನ ಪುಣ್ಯದ ಉದಯ ಇರುವುದರಿಂದ ನೀವೆಲ್ಲ ಬಂದ್ರೆ ಹಾಸನದೊಳಗೆ ಕಾರ್ಯಕ್ರಮ ಆಯ್ತು ಇಲ್ಲ, ಆಯಾ ಜೀವಗಳಂತ ಆ ಪ್ರಕಾರದ ಪುಣ್ಯದ ಉದಯ ಇತ್ತರೆ ಏನಿದೆ. ಹಾಗಾದ್ರೆ ಅದರಲ್ಲಿ ಆಯಾ ಜೀವಗಳಿಗೆ ಯಾವ್ಯಾವ ಪ್ರಕಾರದ ಆನಂದ ಆಯ್ತಲ್ಲ, ತಲ್ಲೀನತೆ ಮಗ್ನತೆ ಆಯ್ತಲ್ಲ, ಅದು ಪಕ್ಷಪಾತದಿಂದನೇ ಆಯ್ತ್ರಿ. ಏನು ಪಕ್ಷಪಾತ? ಇದು ಮೋಕ್ಷ ಮಾರ್ಗ ಇದೆ, ಇದು ಧರ್ಮ ಇದೆ. ಹಾಗಾದ್ರೆ ಧರ್ಮ ಇದೆ ಅಂದ್ರೆ ಅದು ಧರ್ಮದ ಬಾಹ್ಯಾಂಗ ಇದೆ ರೀ, ಬಾಹ್ಯಾಂಗ ಇದೆ. ಆದ್ರ ಆಂತರ್ಯದ ಅಂಗ ಅಧ್ಯಾತ್ಮ ಅಲ್ಲಿ ಬಂದಿತ್ತಲ್ಲ, ಆಗಮದ ವ್ಯವಹಾರ ಏನಿದೆ ಅದು ಧರ್ಮದ ಬಾಹ್ಯಾಂಗ ಇದೆ. ಆದ್ರ ಒಳಗಿನ ಯಾವ ಶುದ್ಧ ಪರಿಣಾಮ ಇದೆ ಅಲ್ಲ ನೋಡ್ರಿ, ವ್ಯವಹಾರ ರತ್ನತ್ರೇ, ನಿಶ್ಚಯ ರತ್ನತ್ರೇ ಎರಡೂ ಆತ್ಮನ ಆಶ್ರಯದಿಂದನೇ ಆಗ್ತಾವ್ರಿ. ಹಾಗಾದ್ರೆ ನಮ್ಮಲ್ಲಿ ಏನಿದೆ? ಆತ್ಮನ ಆಶ್ರಯದಿಂದನೇ ವ್ಯವಹಾರ ರತ್ನತ್ರಯ ಆಗ್ತದೆ, ಆತ್ಮನ ಆಶ್ರಯದಿಂದನೇ ನಿಶ್ಚಯ ರತ್ನತ್ರಯ ಆಗ್ತದೆ. ಅಂಥಳಿನ ದುವಿ ಹಂಪಿ ಮೋಕ್ಷ ಮಗ್ಗು ಅಂತ ಹೇಳಿ ವ್ಯವಹಾರ ಬಿಟ್ರೆ ಏನಾಗುವುದಿಲ್ಲ? ನಿಶ್ಚಯ ಆಗುವುದಿಲ್ಲ. ನಿಶ್ಚಯ ಇಲ್ಲದ ವ್ಯವಹಾರ ಕೋಕಲ ಶುಷ್ಕ ಇದೆ. ಅದಕ್ಕೆ ದುವಿ ಹಂಪಿ ಮೋಕ್ಷ ಮಗ್ಗು. ಹಾಗಾದ್ರೆ ವ್ಯವಹಾರ ಅಂದ್ರೆ ಏನು? ಸಮ್ಯಕ್ ದರ್ಶನ್, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಇವುಗಳಲ್ಲೇ ಸಾವಧಾನತೆ ಪೂರ್ವಕ ದರ್ಶನಮಯ, ಜ್ಞಾನಮಯ, ಚಾರಿತ್ರಮಯ. ನೋಡ್ರಿ, ಸಮಯ ಸಾರ ಅನಂತ ಅನಂತ ಕೇವಲಿಗಳ ದಿವ್ಯ ಧ್ವನಿಯ, ತೀರ್ಥಂಕರರ ದಿವ್ಯ ಧ್ವನಿಯ ರಹಸ್ಯವನ್ನು ಒಳಗೊಂಡದ್ದಿದೆ. ಪಂಚಮ ಕಾಲದಲ್ಲಿ ಇಂದು ಭರತ ಕ್ಷೇತ್ರದೊಳಗೆ ಎಷ್ಟು ಶಾಸ್ತ್ರ ರಾಶಿ, ಶಾಸ್ತ್ರ ಸಾಗರ ಉಪಲಬ್ಧ ಇದೆಯೋ ಅದು ಎಲ್ಲದರ ತಿರುಳು ಸಮಯ ಸಾರದೊಳಗೆ. ಅದಕ್ಕೆ ಸಮಯ ಸಾರ ಯಾರದ ಜೀವನ ಆಗ್ತಿದೆಯೋ, ಸಮಯ ಸಾರವನ್ನ ಅವಲಂಬಿಸಿ ಯಾರದ ನಿತ್ಯ ಸ್ವಾಧ್ಯಾಯ ಇದೆಯೋ, ಸಮಯ ಸಾರ ಅಂದ್ರೆ ಬರೇ ಗ್ರಂಥ ಅಲ್ಲ. ಆದ್ರೆ ಬರೇ ಗ್ರಂಥದ ವಿಚಾರ ಮಾಡಿದ್ರೆ ಕೂಡ ಆ ದ್ರವ್ಯ ಶ್ರುತದ ಮಹಿಮೆ ಅನಂತ 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 ಇದೆ. ನಮಸ್ಕಾರ ಮಾಡಿರುವ ರೀತಿ, ವಿಷಯ ಪ್ರತಿಪಾದನೆ ಮಾಡಿರುವ ಪದ್ಧತಿ, ಬಿಟ್ಟೂ ಬಿಡದೆ ಶುದ್ಧಾತ್ಮನ ದೃಷ್ಟಿಯನ್ನ ಜಾಗೃತಗೊಳಿಸುವಂತಹ ಒಂದು ಕಲೆ, ಆ ಸಮಯ ಸಾರವನ್ನು ಹೊರತುಪಡಿಸಿ ಇನ್ನೂ ಅನೇಕ ಹೇಳ್ಬಹುದು. ಇಲ್ಲಿ 2-3 ಹೇಳಿದ್ರ ಸಮಯ ಸಾರ ಅಲ್ಲ. ಆದ್ರೆ ನಮಗ ಅದರದ ಮಹಿಮೆನೇ ಇಲ್ಲ ಅಂದ ಮೇಲೆ ಅದರಲ್ಲಿ ಹೇಳಿರುವ ವಿಷಯ ಶುದ್ಧಾತ್ಮನ ಮಹಿಮೆ ಯಾವ ಸಾಧ್ಯ? ಜನರಂಜನೆಯ ಕಾರ್ಯ ಅಥವಾ ಮನರಂಜನೆಯ ಕಾರ್ಯಕ್ಕೆ ವಿರಾಮ ಬೇಕು. ಪೂರ್ಣ ಅಲ್ಪ ವಿರಾಮ ಅಲ್ಲ, ಪೂರ್ಣ ವಿರಾಮ ಬೇಕು. ಜನರಂಜನೆಯ ಕಾರ್ಯದೊಳಗ ನಮಗ ಸಂತೋಷ ಇದೆ, ಮನರಂಜನೆಯ ಕಾರ್ಯದೊಳಗ ನಮಗ ಉತ್ಸಾಹ ಇದೆ. ಅಂದ ಮೇಲೆ ಈ ಕಾರ್ಯ ಆಗುವುದಿಲ್ಲ. ಧರ್ಮ ಗುಪ್ತ ಗುಹೆಯೊಳಗಾಗುತ್ತಿದೆ. ಈಗ ಸಾಮೂಹಿಕ ಪೂಜೆ ಮಾಡ್ತಾ ಇರ್ತೇವೆ ಸುಧಾ, ಅಥವಾ ಜಪ ಮಾಡ್ತೀವಲ್ಲ ನಾವು ಇಲ್ಲಿ, ಅಲ್ಲಿ ಎಷ್ಟು ಏಕಾಗ್ರತೆ ಆಗ್ತಿದೆ, ಎಷ್ಟಾಗ್ತಿದೆ ಹೇಳಿ. ನಮ್ಗೆ ಯಾವಾಗೋ ಒಂದು ಶಬ್ದದ ಮೇಲೆ ಆ ಶಬ್ದದ ಯಾವುದೋ ಒಂದು ಭಾವ ಭಾಷಿತ ಆಗ್ಲಿಕ್ಕೆ ತಯಾರಾಗಿರ್ತಿದೆ. ಆದ್ರೆ ನಮ್ಗೆ ಹೋಗೋದಿರ್ತೀವಿ ಎಲ್ಲರ ಜೊತೆಗೆ. ಅದಕ್ಕೆ ಎಂದೂ ನಮಗೆ ಈ ಜಪದಿಂದ, ಸಾಮೂಹಿಕ ಸ್ವಾಧ್ಯಾಯದಿಂದ, ಸಾಮೂಹಿಕ ಪೂಜೆ ಮಾಡುವ ವೇಳೆದೊಳು ಯಾವುದೋ ಒಂದು ಆ ಪೂಜೆ ರಚನೆಕಾರ ಏನದನ್ನು ಯಾವುದೋ ಒಂದು ವಾಕ್ಯದ ಮಹಿಮೆ ಬರ್ತಿರ್ತಿದ್ದೀರಿ. ಆದ್ರೆ ಅಲ್ಲಿ ನಿಲ್ಲಲಿಕ್ಕೆ, ಅದರ ಆನಂದವನ್ನ ಸವಿಲಿಕ್ಕೆ, ಅದರ ವಿಚಾರ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಎಲ್ಲರ ಜೊತೆ ಹೋಗಲ್ಲ.
ಅದಕ್ಕೆ ಮೋಕ್ಷ ಮಾರ್ಗ ಈ ಸಾಮೂಹಿಕ ಕಾರ್ಯಗಳಿಂದ ಪ್ರಾಪ್ತ ಆಗುವುದು. ಅದಕ್ಕೆ ಅಲಿಂಗ ಗ್ರಹಣದೊಳಗೆ ಎಷ್ಟು ಬಾರಿ ಇದೆ, ನಗರದೊಳಗಿದ್ದು ಸಮೂಹದೊಳಗಿದ್ದ ತಿಳಿಯುವಂಥ ವಿಷಯ ಇದಲ್ಲ. ಸಮ್ಯಕ್ ದೃಷ್ಟಿ ಮಹಾತ್ಮ ಹೇಳಿದ್ದೀರಿ, ಅಸತ್ಯ ಇರೋ ಸಾಧ್ಯ ಇಲ್ಲ, ಅದು ನನ್ನ ವಿಶ್ವಾಸ ಇದೆ. ತಮಗೆ ಯಾವ ಪ್ರಕಾರ ಇದೆಯೋ ಸಮೂಹದೊಳಗಿದ್ದ ತಿಳಿದು ಬರುವಂತಹ ಮಾತು ಇದು ಅಲ್ಲ. ಅಲಿಂಗ ಗ್ರಹಣ ಬರೇ 6 ಅಕ್ಷರ, ಬರೇ 6 ಅಕ್ಷರ. ಅಮೃತ ಚಂದ್ರ ದೇವ ಆ 6 ಅಕ್ಷರ ಭಗವತ್ ಒಂದು ದೇವರ ಮೂಲಕ ಬಂದಂತಹ ಆ 6 ಅಕ್ಷರದ ಶಬ್ದದ ಮೇಲೆ 20 ವಚನಗಳ ರಚನೆ ಮಾಡಿದ್ದಾರೆ. 20 ವಚನಗಳು. ಅದರ ಮೇಲೆ ಸಮ್ಯಕ್ ದೃಷ್ಟಿ ಮಹಾಪುರುಷ ಆಧ್ಯಾತ್ಮಿಕ ಸಂತ ಕಾಂಜಿ ಸ್ವಾಮಿ ಎಷ್ಟು ಪ್ರವಚನ ಆಗಿದ್ದೀರಿ. 170 ಪೇಜ್ ಇದ್ದು 170 ಪೇಜದಷ್ಟು ಪುಟ, 170 ಪುಟದಷ್ಟು ವಿಸ್ತಾರ ಆಗಿದೆ. ಇನ್ನು ನಾವು ತಿಳಿದರ, ನಮ್ಮಲ್ಲೇ ನಾವು ತಿಳಿದರ ಆ 170 1070 ಆಗ್ತಿದ್ದೀರಿ, 1700 ಆಗ್ತಿದ್ದೀರಿ, 70,000 ಆಗಬಹುದ್ರಿ. ಆ ಭಾವದ ವಿಸ್ತಾರ ಆಗಿದೆ. 6 ಅಕ್ಷರ ಅಲಿಂಗ ಗ್ರಹಣ. ಅದಕ್ಕೆ ಅವರು ಹೇಳಿದರು, ಇದು ಸಮೂಹದೊಳಗೆ ತಿಳಿದು ಬರುವಂತಹದ್ದಲ್ಲ, ಇದು ನಗರದೊಳಗೆ ಕುರಿತು ಚರ್ಚೆ ಮಾಡುವಂತಹದ್ದಲ್ಲ. ಅಪ್ಪಾಜಿ ಏನು ಹೇಳಿದರು ಮೊಮ್ಮಟ್ಟಿಗೆ ಮೇಲೆ, ಇಂಥಲ್ಲೇ ಬಂದ ಆತ್ಮ ಸಾಧನೆ ಮಾಡುದು. ಕುಂದಾದ್ರಿ ಮೇಲೆ ಏನು ಹೇಳಿದರು, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೇಳೋದಿಲ್ಲ, ತಿರುಗಿ ಹೋಗುವ ವಿಚಾರ ಇಟ್ಕೊಂಡು ಬರೋದಿಲ್ಲ. ಅಂದ್ರೆ ನಮ್ಮ ಕಾರ್ಯ ಆಗಬಹುದಾಗಿದೆ, ಆಗಬಹುದಾಗಿದೆ, ಆಗ್ತಿದೆ ಅಲ್ಲ. ನಮ್ಮ ಸಲುವಾಗಿ ಕಾಳಜಿ ಇಲ್ಲ, ನಮ್ಗೆ ಕಾರ್ಯಕ್ರಮ ಮಾಡೋದಿದ್ದೀರಿ, ಮತ್ತು ಆ ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ತಿಳಿಸೋದಿದ್ದೀರಿ. ಆಗ ಎಲ್ಲರಿಗೂ ತಿಳಿಸೋದಿದೆ, ಅದರಿಂದ ಸಂತೋಷ. ಅವರು ನಮ್ದು ಏನ್ ಮಾಡ್ತಾರೆ, ವರ್ಣನೆ ಮಾಡ್ತಾರೆ, ಯಾರ ಕಳಿಸಿದವರು ಉಪಕಾರ ಕೃತಜ್ಞತೆ ಸಲ್ಲಿಸ್ತಾರೆ. ಅದರಿಂದ ಇವನ ಆತ್ಮನ ಉತ್ಥಾನ ಆಯ್ತು, ಅವಸಾನ ಆಯ್ತ್ರಿ. ಸ್ವಾಭಾವಿಕವಾಗಿ ಸ್ವಾಭಾವಿಕವಾಗಿ ಭಾವ ಬರ್ತಿದೆ. ಈ ಮಾತು ಸತ್ತಿದ್ರೂ ಆ ಸ್ವಾಭಾವಿಕವಾಗಿ ಬಂದಂತಹ ಭಾವಕ ಅನುರೂಪವಾಗಿ ಕಾರ್ಯ ಆದ ನಂತರ ಅದು ಮುಗಿದು ಹೋಗ್ತಿದೆಯೋ ಅಥವಾ ಅಲ್ಲಿ ಉಳಿತಿದೆ, ಇಷ್ಟ ಹೇಳ್ರಿ. ಸ್ವಾಭಾವಿಕವಾಗಿ ಭಾವ ಬಂತು, ಅದರ ಅನುರೂಪ ಕಾರ್ಯ ಮಾಡಿದರೆ ಮುಗಿತೇನಿಲ್ರಿ, ಮತ್ತಲ್ಲಿ ಏನ್ರಿ ಶೇಷ ಉಳಿತಿದೆ. ನಿಶೇಷ ಭಾಗಾಕಾರ ಇರ್ತಿದ್ದೂರ್ಲ, ನಿಶೇಷ ಶೇಷ ಏನು ಉಳಿಯೋದಿಲ್ಲ, ಜೀರೋ. ಹಾಗೆ ನಮ್ದು ಸ್ಥಿತಿ ಆಗಿದೆ ಏನಿಲ್ಲ, ಕಾಲ ಕಳೆದ ಹಾಗೆ ಅನ್ನ ಎಷ್ಟು ಅನುಕೂಲತೆ ಅಂತೇವೆ ಅಷ್ಟ ನಮ್ದು ಉಪಯೋಗ ಚಂಚಲ ಆಗ್ತಾ ಇದೆ. ಸ್ಥಿರತೆಯ ಸಲುವಾಗಿ ಉದ್ಯಮ ಮಾಡಬೇಕಾದಂಥ ಯಾವ ಮಾರ್ಗ ಇಲ್ಲಿ ಶೇಷ ಉಳಿದಿಲ್ಲ, ಎಲ್ಲವನ್ನೂ ನಿಲ್ಲಿಸಿದೆವ್ರಿ ನಾವು. ಅದು ಸೂಕ್ಷ್ಮವೋ ಭಗವಂತನ, ಇಷ್ಟೇ ನಾನು ಹೇಳ್ಬೋದು. ನನಗದರದ ಮರ್ಮ ತಿಳಿದು ಬರ್ತಾ ಇದೆ, ಇದರದ ಅಸಾರತೆ ತಿಳಿದು ಬರ್ತಾ ಇದೆ. ನೋಡ್ರಿ ವಿಜಯಣ್ಣ, ಇದರ ಸರ್ವಥಾ ಅಸಾರತೆ ಎಲ್ಲಿ? ಆಧ್ಯಾತ್ಮದ ಎದುರಿಗೆ, ತನ್ನ ಆತ್ಮನ ಉನ್ನತಿಯ ಎದುರಿಗೆ, ತನ್ನ ಆತ್ಮನ ಕಾರ್ಯ ಯಾವ್ದು ಸಾಧಿಸಬೇಕಾಗಿತ್ತೋ ಆ ಕಾರ್ಯದ ಎದುರಿಗೆ ಇದೆಲ್ಲವೂ ಅಸಾರ. ಆದ್ರ ಸಂಸಾರದ ಅಪೇಕ್ಷಾದಿಂದ, ಪರಸ್ಪರ ಮಾನವೀಯ ವ್ಯವಹಾರದ ಅಪೇಕ್ಷಾದಿಂದ ಎಲ್ಲೋ ಒಂದಿಷ್ಟು ಯೋಗ್ಯ ಇರಬಹುದು. ಅದರಿಂದ ನಿಶ್ಚಿತವಾಗಿ ನಿಮ್ಮ ಕಷಾಯ ಮಂದಿತ್ತು ಅಂತಂದ್ರೆ ಸ್ವಲ್ಪ ಪುಣ್ಯ ಆಗೋದಿದೆ ನೋಡ್ರಿ. ಇಲ್ಲಿದ್ರೆ ಇದಕ್ಕಿಂತ ಹೆಚ್ಚಿಗೆ ಏನೂ ವ್ಯವಸ್ಥೆ ಇಲ್ಲ ವಸ್ತು ಸ್ವರೂಪದೊಳಗೆ. ಆಗುದಿಲ್ಲ ಅಂತ ಹೇಳಿ ನಾನು ಹೇಳ್ಬೇಕಾಗಿಲ್ಲ, ವಸ್ತು ಸ್ವರೂಪದೊಳಗೆ ವ್ಯವಸ್ಥೆನೇ ಇಲ್ಲ. ನಮ್ಗೆ ಆಗಬೇಕು ಹಾಗೆ ಮಾಡೋದಿದ್ದೀರಿ, ಮಾಡೋದು ನಮ್ಮ ಕೈಯೊಳಗಿಂದಿಲ್ಲ. ಆದ್ರೆ ಅದು ಆದಂಥ ಕಾರ್ಯದಿಂದ ತಾನು ಅಲಿಪ್ತ ಉಳಿದ ತನ್ನ ಕಾರ್ಯದ ಸಲುವಾಗಿ ಸಾವಧಾನ ಇರುವುದು ಇಷ್ಟಂತೂ ಕರ್ತವ್ಯ ನಿಜವಾಗಿ ಇದೆ. ನಿವೃತ್ತಿ ಆಯ್ತು, ಅನೇಕ ಜನರಿಗೆ ಉಪಕಾರ ಮಾಡಿದ್ದಾಯ್ತು, ಆದ್ರೆ ಈಗ ಮಾಡೋದು ಬಿಡ್ರಿ ಅಂತ ಹೇಳಿ ಅನ್ನೋದಿಲ್ಲ. ಆದ್ರೆ ನಿಮ್ಮ ಆಂತರ್ಯದೊಳಗಿನ ಸಾವಧಾನತೆ ಮುಚ್ಚಿ ಹೋಗಿದೆಯೋ, ಸುತ್ತಾಗಿದೆಯೋ ಅಥವಾ ಜಾಗೃತಿ ಇದೆ, ಇದನ್ನ ನೋಡ್ಕೊಳ್ರಿ ಅಂತ ಹೇಳಿ ಕಳಕಳಿಯಿಂದ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು. ಮತ್ತೆ ಎಲ್ಲಕ್ಕಿಂತ ಮೊದಲು ಹೇಳ್ತಾ ಇರುವಂತಹ ನನಗೆ ಸಾವಧಾನತೆ ಇಟ್ಕೊಳ್ಳೋದಿದೆ. ಪ್ರತಿಯೊಂದು ಮಾತಿನೊಳಗೆ
ನೋಡು, ಒಳ್ಳೆಯ ಮಾತಿರ್ಲಿ ಕೆಟ್ಟ ಮಾತಿರ್ಲಿ ಕರ್ಕಶ ಇರ್ಲಿ ವಚನಗಳನ್ನ ಬರ್ತಾ ಇದೆಯಲ್ಲ, ಎಲ್ಲಿ ಪುರುಷಾರ್ಥ ಸಿದ್ಧಿ ಉಪಾಯದೊಳಗ ಎಂಥವೇ ವಚನ ಇರಲಿ, ವಚನವನ್ನ ವಚನ ಮಾತ್ರ ಅಂತ ಹೇಳಿ ತಿಳಿಯೋದ, ಅದರ ಹಿಂದ ನಾನೇನು ಕೇಳ್ತಾ ಇದ್ದೇನಲ್ಲ, ಈ ಕೇಳುವ ಸಲುವಾಗಿ ನನ್ನ ಆ ಪ್ರಕಾರದ ಉದಯ ಅಂತ ಹೇಳಿ ತಿಳಿಯುವುದ. ಯಾವುದು ಶುಭ ವಚನ ಇದೆಯಲ್ಲ ಆ ಶುಭ ವಚನಕ್ಕೂ ಕೂಡ ಬರೇ ಉದಯನ ನಿಮಿತ್ತಿದ್ದೇನೆ. ಆ ವಚನದಿಂದ ನನಗೆ ಯಾವುದ ಸಂವೇದನ ಆಗ್ತಿದೆಯಲ್ಲ ಆ ಸಂವೇದನಕ್ಕೆ ನನ್ನ ವರ್ತಮಾನ ಯೋಗ್ಯತೆಗೆ ಕಾರಣ ಇದೆ. ಅನುಭವಕ್ಕೆ ಮಣೆ ಯಾರ್ರಿ? ನಾನು ಈ ಸಮಯದ ವರ್ತಮಾನದೊಳಗೆ ನನ್ನ ಯೋಗ್ಯತೆ ಏನಿದೆ, ಅದರಿಂದ ನನಗೆ ಸುಖ ಅಥವಾ ದುಃಖ ಆಗ್ತಾ ಇದೆ. ಪೂರ್ವ ಉದಯದಿಂದ ಯಾರೋ ಅಪಶಬ್ದ ಮಾತಾಡ್ರು ಅಂತ ಹೇಳಿ ದುಃಖ ಆಗ್ತಾ ಇಲ್ಲ. ಆ ಶಬ್ದವನ್ನ ಕೇಳುವಂತ ನೋಡ್ರಿ, ಎಷ್ಟೆಷ್ಟು ಪ್ರಕಾರದಿಂದ ನಾವು ವಸ್ತು ಸ್ವರೂಪದ ವಿರಾಧನೆ ಮಾಡ್ತೇವೆ. ನಾ ಇಲ್ಲಿ ಬರ್ದಿದ್ರನ್ನ ಒಳ್ಳೇದಿತ್ತು ಅಂದ್ರು ಅಥವಾ ಇಲ್ರಿ, ಆಯ್ತು ಅಥವಾ ಇಲ್ಲ ಘಟನೆ, ಬರದೇ ಇರೋದನ್ನ ಒಳ್ಳೇದು ಇದೆ, ಇದು ವಿರಾಧನೆ ಆಯ್ತು ಅಥವಾ ಇಲ್ಲ, ವ್ಯಕ್ತಿಯ ಅಜ್ಞಾನದ ವಿರಾಧನೆ ಆಯಿತೋ ಅಥವಾ ತನ್ನ ಶುದ್ಧಾತ್ಮ ಮತ್ತು ತ್ರಿಲೋಕ ಪೂಜ್ಯವಾಣಿಯ ವಿರಾಧನೆ ಮತ್ತು ಉಪಲಬ್ಧ ಇರುವಂತಹ ಶ್ರೋತ್ರೇಂದ್ರಿಯ ಸಂಗೀತನ ಎಲ್ಲದರದ್ದು ವಿರಾಧನೆ ಆಯ್ತ್ರಿ. ಇನ್ನ ಬಹಳ ಇದೆ ರೀ, ಹೇಳ್ತಾ ಹೋದ್ರೆ ಮನೆ ಬರುವುದಿಲ್ಲ. ಹಾಗಾದ್ರ ಆದ ನಮ್ಮಲ್ಲೇ ಇದೆಯೋ ಅಥವಾ ಇಲ್ಲ, ಏನಾದ್ರು ಬೇರೆ ಯಾವನೋ ವ್ಯಕ್ತಿ ವಿಶೇಷ ಕಷ್ಟ ಸೀಮಿತ ಇದೆ, ಬಂದು ಹೋಗ್ತವೇನಿಲ್ಲ ಅಂತ ಭಾವಗಳು ಬಂದು ಹೋಗ್ತವೆ ಅಥವಾ ಇಲ್ರಿ? ಸಂಯೋಗದೊಳಗ ಸಂಯೋಗಿ ಜನರ ಪ್ರವೃತ್ತಿಯನ್ನ ನೋಡಿ ಬಂದು ಹೋಗ್ತವೆ ಅಥವಾ ಇಲ್ಲ ಆ ಭಾವಗಳು. ಆ ಭಾವಗಳ ಮಧ್ಯದೊಳಗೆ ಏನೇನು ಒಂದು ಭಾವ ವಿಶೇಷದ ವಿಕೃತಿ ನಾನಾ ಪ್ರಕಾರ ಇರ್ತಾವಲ್ಲ, ಅವುಗಳಿಗೆ ಸಂಬಂಧಿಸಿದ ಎಲ್ಲಾ ಪ್ರಕಾರ ವಿಕೃತಿಗೆ ಸಂಬಂಧಿಸಿದ ಕರ್ಮರಾಶಿ ಬಂದು ಬಿಡ್ತಿದೆ. ಅದನ್ನ ಅನಂತ ಕಾಲ ಭೋಗಿಸ್ಬೇಕಾಗ್ತಿದೆ, ಅಸಹಾಯಿಯಾಗಿ ಭೋಗಿಸ್ಬೇಕಾಗ್ತಿದೆ. ಎಲ್ಲಕ್ಕಿಂತ ಮುಖ್ಯ ಅಂತಂದ್ರ ಮಾಜಿನವಾಣಿಯ ಅವಲಂಬನೆ ಇಲ್ಲದ, ಸಹಾಯ ಇಲ್ಲದ ಭೋಗಿಸ್ಬೇಕಾಗ್ತದೆ. ಈ ಭೋಗಿಸೋದು ಏನು ನೋಡ್ತಿದ್ದಾರೆ, ಬಹಳ ಸುಲಭಿದೆ ಇದು. ಆದ್ರೆ ಅದನ್ನ ನಾವು ಕ್ಲಿಷ್ಟ ಮಾಡ್ಕೊಂಡೆವು ಅಂತಂದ್ರ ಇದು ಏನಿದೆ, ಈ ಶೀತಲ ಛಾಯೆ ಬಿಟ್ಟು ಹೋಗಿ ಅನಂತ ಕಾಲ ಭೋಗಿಸುವ ಪ್ರಸಂಗ. ಇದನ್ನೆಲ್ಲ ನೋಡಿದ್ರೆ ಬರದೇ ಇದ್ದದ್ದನ್ನ ಒಳ್ಳೆಯದು, ಭಾವ ಬಂದು ಹೋಗ್ತಿದೆ, ಅದನ್ನ ನಮ್ಮ ಕೈಯೊಳಗಿದ್ದೆಲ್ಲ. ಆದ್ರ ಆ ಭಾವಕ್ಕೆ ಸಂಬಂಧಿಸಿದ ಹಾಗೆ ಅನೇಕಾನೇಕ ಪ್ರಕಾರದ ವಿಕೃತಿಯ ಅಂಶ ಆ ಭಾವದೊಳಗೆ ಇರುವ ಕಾರಣ ಪ್ರತಿಯೊಂದು ವಿಕೃತಿಗೆ ಆಕರ್ಷಿತವಾಗಿ ಬಂದಂತಹ ಕರ್ಮಗಳ ನಮ್ಮ ಆತ್ಮ ಪ್ರದೇಶದೊಳಗೆ ಅವಕಾಶ ಪಡೀತವೆ. ಹೋಗುವ ವೇಳೆದೊಳಗೆ ಅವು ತಮ್ಮ ಯೋಗ್ಯ ಕಾರ್ಯ ಮಾಡಿ ಹೋಗ್ತವೆ. ಅನ್ಯಾಯ ಇಲ್ಲದೆ ನಮ್ಮ ಮೇಲೆ ವಿರೋಧ ಇಲ್ಲ ಅವರದ. ನಾವು ಯಾವ ರೀತಿಯಿಂದ ಬರಮಾಡಿಕೊಂಡಿದ್ದೇವೋ ಆ ರೀತಿಯ ಫಲ ಕೊಟ್ಟು ಅನೇಕ ಪ್ರಕಾರದ ಕ್ರಿಯೆಗಳು ಆಗಿದೆ. ಪಕ್ಷಪಾತ, ಪಕ್ಷಪಾತ ಅಂತಂದ್ರೆ ನಾವು ಯಾವ ಕ್ರಿಯೆ ಮಾಡ್ತಾ ಇದ್ದೇವೆಯೋ ಆ ಕ್ರಿಯೆಯೊಳಗ ನಮ್ಮ ಧರ್ಮದ ಪಕ್ಷ ಇದೆ. ಇದೇನಿಲ್ರಿ, ಒಳಗಡೆ ನೋಡೋದು, ದೀರ್ಘವಾಗಿ ನೋಡೋದು, ಬಹಳ ತನಕ ನೋಡೋದು, ಬಹಳ ಕಾಲದವರೆಗೆ ನೋಡೋದು, ಮತ್ತಲ್ಲಿರುವ ಎಲ್ಲಾ ದೋಷಗಳನ್ನ ಪರಿಹಾರ ಮಾಡುವ ಉದ್ಯಮ ಮಾಡೋದು. ದೋಷಗಳ ಕಾಣೋದು ಇಬ್ಬರಿಗೆ, ಓರ್ವ ಸರ್ವಜ್ಞ ಪ್ರಭುವಿಗೆ ನೋಡಿದರೆ ತನಗೆ, ನೋಡಿದರೆ ತನಗೆ. ಆದ್ರೆ ಆ ದೋಷಗಳ ಫಲ ಬರೋದು ಭೋಗಿಸೋದು ಒಬ್ಬನೇ. ಯಾರ? ಸ್ವರ್ಗ. ಅದಕ್ಕೆ ಯಾರದ್ದು ವಿಚಾರ ಎಷ್ಟು ಮಾಡೋದು ಸುತ್ತ, ಶುಭ ವಿಚಾರ ಇರಲಿ ಅಶುಭ ವಿಚಾರ ಇರಲಿ, ನಿಜವಾಗಿ ಶುಭ ವಿಚಾರಕ್ಕಿಂತ ಅಶುಭ ವಿಚಾರಗಳ ಸಂಖ್ಯೆ ಅಧಿಕ ಇದೆ. ಅಶುಭ ವಿಚಾರಗಳ ಸಂಖ್ಯೆ ಅಧಿಕ ಇರುವಾಗ ಕೂಡ ಶುಭ ವಿಚಾರದ ಫಲ ಅನೇಕ ಬಾರಿ ಈ ಜೀವ ಭೋಗಿಸಿದಂತೆ ಅಶುಭಕ್ಕಿಂತ ಅಧಿಕ. ಅಂದ್ರಣ ಕರ್ಮ ಸಿದ್ಧಾಂತದ ಅನುಸಾರ ಎಷ್ಟು ಬಾರಿ ನರಕಕ್ಕೆ ಹೋಗಿದ್ದಾನೋ ಅದರ ಅಸಂಖ್ಯಾತ ಗುಣಿತ ಬಾರಿ ಸ್ವರ್ಗಕ್ಕೆ ಹೋಗಿದ್ದಾನೆ. ಆದರೆ ಸ್ವರ್ಗಕ್ಕೆ ಹೋಗಿ ಅವ್ನು ನಿಗೋಧದ ಮಾರ್ಗ ಪ್ರಶಸ್ತ ಮಾಡ್ಕೊಂಡೇವಿ. ನಾನು ಅಲ್ಲೇನು ಮಾಡಲಿ, ಸಮೋಸರಣಕ್ಕೆ ಹೋಗುವ ಅವಕಾಶ ಇದೆಯಲ್ಲ, ಬೇಕಾದಲ್ಲಿ ಹೋಗ್ಬೋದು. ಆದ್ರೆ ಹೋದರನಲ್ಲೇ ಹೋಗಬಹುದು, ಈ ಮಾತು ಸರಿ. ಹೋದರನಲ್ಲೇ ಇವ
ಇನ್ನು ಒಂದು ವೇಳೆ ಹೋದ್ರೂ ಕೂಡ ಅಲ್ಲಿ ಮತ್ತು ಮಾಡೋದು ಕಾರ್ಯ ತಾನೇ ಇದೆಯಲ್ಲ, ನೀವು ಮಾಡಿದ್ರೇ ಆಗೋದಿದೆ, ಇಲ್ದಿದ್ರೆ ಇಲ್ಲ. ನೆಕ್ಸ್ಟ್, ಅನೇಕ ಪ್ರಕಾರದ ಕ್ರಿಯೆಗಳ ಹಾಗಿದೆ ಪಕ್ಷಪಾತ. ಅದರ ಕ್ರಿಯೆಯು ಮೋಕ್ಷ ಮಾರ್ಗವಿದೆ ಎಂದು ತಿಳಿದುಕೊಂಡು ಕ್ರಿಯೆಯ ಪ್ರತಿಪಾದನೆ ಅದರಲ್ಲಿ ತತ್ಪರರಿದ್ದಾರೆ. ಯಾರು? ಇಡೀ ವಿಹಂಗಮ ದೃಷ್ಟಿಯಿಂದ ನೋಡಿದರೆ ಜೈನ್ ಪ್ರಪಂಚ ಏನಿದೆಯೋ ಅವರು ಮಾಡುವಂತ ಅವ್ರದ್ದೇ ಇದೆ ಕಥನ. ಉಳಿದವ್ರದಲ್ಲಿ ಚರ್ಚೆ ಇಲ್ಲವೇ ಇಲ್ಲ. ಕ್ರಿಯೆಗಳಲ್ಲಿ ಯಾವುದರ ಪಕ್ಷ ಇದೆಯೋ ಅದರಲ್ಲಿ ತತ್ಪರರಾಗಿ ಜೀವ. ಸ್ಪಷ್ಟ ಇದೆ ಏನಿರ್ಬೇಕು. ಯಾವುದರದ ಪಕ್ಷ ನಮಗಿದೆಯೋ ಅದರಲ್ಲಿ, ಆ ಕ್ರಿಯೆಯಲ್ಲಿ ನಾವು ತತ್ಪರರು, ಅದರಲ್ಲಿ ತತ್ಪರರಿದ್ದಾರೆ. ಇದು ಒಂದು ವಿಭಾಗ ಮುಗಿತು. ಇನ್ನು ಯಾವ ಅಜ್ಞಾನಿ ಜೀವರುಗಳಿದ್ದಾರೆ ಅವರು ಕೂಡ ಪ್ರವಾಹದಲ್ಲಿ ಮುಳುಗಿದ್ದಾರೆ. ಅವರು ಆ ಪ್ರವಾಹದೊಳಗೆ ಬಂದ ನಂತರವೇ ನಾವು ಸ್ವಾಧ್ಯಾಯ ಮಾಡ್ಬೇಕು, ನಾವು ಪೂಜೆ ಮಾಡ್ಬೇಕು, ನಾವು ದಾನ ಕೊಡ್ಬೇಕು, ನಾವು ಶಿಖರ್ಜಿಗೆ ಹೋಗ್ಬೇಕು. ಅಜ್ಞಾನಿಗಳು ಆ ಪ್ರವಾಹದೊಳಗೆ ಬಂದು ಕೂಡಿದ್ದಾರೆ. ಅವರು ಮುಳುಗುತ್ತಾರೆ, ಪ್ರವಾಹದಲ್ಲಿ ಮುಳುಗಿದ್ದಾರೆ. ಭಾವಾರ್ಥವು ಈ ಪ್ರಕಾರವಿದೆ. ಅವರು ಸಂಸಾರದಲ್ಲಿ ಪರಿಭ್ರಮಿಸುವರು, ಮೋಕ್ಷದ ಅಧಿಕಾರಿಗಳಿಲ್ಲ.